ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮುಂಜಾನೆ ಮುನ್ನೋಟ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಡಿಗ. ಅಶ್ವಿನಿ, ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದ್ ಕಡೆ ಭರ, ಈ ಸಂದರ್ಭದಲ್ಲಿ ನಮ್ಮಲ್ಲೇ ನೀರಿಲ್ಲ, ನಾವ್ ಯಾಕೆ ತಮಿಳುನಾಡಿಗೆ ಬಿಡಬೇಕು ಎನ್ನುವಂಥದ್ದು ಕರ್ನಾಟಕದ ರೈತರ ವಾದವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೋರಾಟ ಕೂಡ ನಡೆಸ್ತಾ ಇದ್ದಾರೆ. ಬರ ಸಿಡಿಲಿನ ನಡುವೆ ಕರ್ನಾಟಕಕ್ಕೆ ಮಹಾ ಆಘಾತ ಇದೆ. ಕಾವೇರಿ ಕೊಳ್ಳಕ್ಕೆ ಮತ್ತೆ ಕಿಚ್ಚು ಹಚ್ಚಿರುವಂತಹ CWMA ಆದೇಶ, ತಮಿಳುನಾಡಿಗೆ ನೀರು, ರೈತರ ಹೋರಾಟ ಜೋರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯಿಂದ ಸಿಗುತ್ತಾ ಎನ್ನುವಂತ ರಿಲೀಫ್. ಮೇಲ್ಮನವಿಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕೆಲವೊಂದ್ ಕಡೆ ರಿಲೀಫ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ನಿರೀಕ್ಷೆ ಇದ್ದಿತ್ತಾಯ್ತು. CWRC ಕಾವೇರಿ ವಾಟರ್ ಏನು ರೆಗ್ಯುಲೇಷನ್ ಆಕ್ಟ್ ಏನು ಹೇಳ್ತಾ ಇದೆ, ಸಮಿತಿ ಏನು ಹೇಳ್ತಿದೆ ಅಂತ ಹೇಳಿದ್ರು, ಕಮಿಟಿ ಅವ್ರು ಹೇಳ್ತಾ ಇರುವಂತ ಪ್ರಕಾರ ನೀರು ಬಿಡಬೇಕು ಅಂತ ಹೇಳಿದ್ರು. 3,500 ಕ್ಯೂಸೆಕ್ ನೀರು. ಒಂದು ನಿರೀಕ್ಷೆ ಇದ್ದಿತ್ತು. ಈಗ CWRC ಹೇಳ್ತು CWMAಗೆ ಹೋಗೋಣ, ಮೇಲ್ಮನವಿಯನ್ನ ಸಲ್ಲಿಸೋಣ. ಅಲ್ಲೇನೋ ಒಂದ್ ಕಡೆ ನಮಗೆ ಅಂದ್ರೆ ಕರ್ನಾಟಕಕ್ಕೆ ಎಲ್ಲೋ ಒಂದ್ ಕಡೆ ನೀರನ್ನ ಬಿಡುವಂತ ನಿಟ್ಟಿನಲ್ಲಿ ಈಗ ಬರದ ಪರಿಸ್ಥಿತಿ ಅಲ್ವಾ, ನೀರಿಲ್ಲ ಅಲ್ವಾ, ಅಲ್ಲೇನಾದ್ರೂ ತಡೆ ಹಿಡಿಬಹುದು ಎನ್ನುವಂಥದ್ದು ಕೂಡ ನಿರೀಕ್ಷೆ ಆಗಿತ್ತು. ಆದ್ರೆ ಅಲ್ಲೂ ಕೂಡ ಈಗ 3,500 ಕ್ಯೂಸೆಕ್ ನೀರನ್ನ ಬಿಡಿ ಎನ್ನುವಂತ ಆದೇಶ ಸಿಕ್ಕಿದೆ ಈ CWMA ಇಂದ. ಇದರ ವಿರುದ್ಧ ಈಗ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಹಾಗೆ ರಾಜ್ಯದ ರೈತರು ಕೂಡ ಈಗ ನಿರಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಈ ರಾಜ್ಯದ ಕಾವೇರಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಒಂದು ವಿಂಡೋದಲ್ಲಿ ನಾವು ತೋರಿಸ್ತಾ ಇದ್ವಿ. ಫುಲ್ ನೀರೇ ಇಲ್ಲ ಅಲ್ಲಿ. ನೀರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ 3,500 ಕ್ಯೂಸೆಕ್ ನೀರನ್ನ ಹೇಗೆ ಬಿಡೋಕ್ ಸಾಧ್ಯ ಅಂತ ಈಗ ಕರ್ನಾಟಕದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ CM DK ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ. ಅಲ್ಲೇನಾದರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರ, ಅಲ್ಲೊಂದು ಆಪ್ಷನ್ಸ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಈ CWMA ಹಾಗೆ CWRC ಏನಿದೆ ಅಲ್ವಾ, ಅದು ಏನಾದರೂ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು, ಅದಕ್ಕೆ ಏನಾದರೂ ತಡೆ ಹಿಡುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಶ್ವಿನಿ, ಸದ್ಯದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಕರ್ನಾಟಕದ ರೈತರು ಯಾಕೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಬಿಡೋಕ್ ಸಾಧ್ಯ ಅಂತ. ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಾವೀಗ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ. ಆದರೆ ಬಿಳಿಕುಂಡ್ಲು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ 7,000 ಕ್ಯೂಸೆಕ್ ನೀರು ಬಿಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ಪೈಪಲ್ಲಿ ನೀರು ಬಿಡೋದಲ್ಲ, ಅಥವಾ ವಾಟರ್ ಕ್ಯಾನಲ್ ಹಾಕಿ 3,500 ಕ್ಯೂಸೆಕ್ ನೀರು ಬಿಡೋದಲ್ಲ, ನದಿ ಮುಖಾಂತರ ಈ ಡ್ಯಾಮ್ ಮುಖಾಂತರ ಬಿಡುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನೀರಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ, ಬರದ ಪರಿಸ್ಥಿತಿ, ಈಗ ನಾವು ಹೇಗೆ ನೀರು ಕೊಡೋಕೆ ಸಾಧ್ಯ ಅಂತ, ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಬಂದು ಚರ್ಚೆ ಮಾಡಲಿ, ನೋಡಲಿ, ಅಲ್ಲಿನ ವಸ್ತು ಸ್ಥಿತಿ ಯಾವ ರೀತಿಯಾಗಿದೆ ನೋಡ್ಲಿ ಅನ್ನುವಂಥದ್ದು. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಆಕ್ರೋಶ ಕಾರಣ ಆಗ್ತಾ ಇರುವಂಥದ್ದು. ವಾಟಾಳ್ ನಾಗರಾಜ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಅಲ್ಲಿ ನೋಡಿ, ಅಲ್ಲಿ ಬೆಟ್ಟು ಬಿದ್ದಿದೆ, ಮೈದಾನದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಡ್ಯಾಮಲ್ಲಿ ನೀರಿಲ್ಲ, ಇನ್ನೊಂದು ಕಡೆ ಅಲ್ಲಿ ಹಳೆ ದೇವಸ್ಥಾನ ಅಥವಾ ಹಳೆ ಊರುಗಳೆಲ್ಲ ಕಾಣಿಸ್ತಾ ಇದೆ. ಅಂದ್ರೆ ಅಷ್ಟು ರೀತಿ ಬೆಟ್ಟು ಬಿದ್ದುಬಿಟ್ಟಿದೆ. ಆದರೆ ನೀರಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಕೃಷಿ ಚಟುವಟಿಕೆ ಬಿಡಿ, ಆದರೆ ಕುಡಿಯೋಕೆ ನೀರಿಲ್ಲ, ನಾವು ಹೇಗೆ ಬಿಡೋಕೆ ಸಾಧ್ಯ ಅಂತ. ಸೊ ಈ ಸಂದರ್ಭದಲ್ಲಿ ಹೋರಾಟ ಕೂಡ ಅಷ್ಟೇ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಮಂಡ್ಯದಲ್ಲಿ ಬೆಳಗ್ಗೆ ಕಾವೇರಿ ಕಿಚ್ಚು ಭುಗಿಲೆದ್ದಿದೆ. ಕೆಆರ್ಎಸ್ನಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಬಾರದು ಅನ್ನುವಂತ ಆಗ್ರಹ. ತಮಿಳುನಾಡು CWMA ವಿರುದ್ಧ ಈಗ ಘೋಷಣೆ ಕೂಗಿ ಕಿಡಿ ಕಾರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಉರುಳು ಸೇವೆ ಮೂಲಕ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ನಿರತರನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮಹಿಳೆಯರು ಕೂಡ ಉರುಳು ಸೇವೆಯನ್ನ ಮಾಡೋ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅನ್ನುವಂತ ಆಗ್ರಹ ಈಗ ರೈತರದ್ದು ಹಾಗೆ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಕೈ ಜೋಡಿಸಿವೆ.
ಇವತ್ತು ಕನ್ನಡ ಪರ ಸಂಘಟನೆಗಳಿಂದ ಮಹತ್ವದ ಸಭೆ ಇದೆ. ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ರೂಪರೇಷೆಯನ್ನು ಹಾಕಿಕೊಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಹರಿಸುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನೀರು ಯಾಕೆ ಹರಿಸಬೇಕು ಅನ್ನೋದಕ್ಕಿಂತ ನೀರು ಹೇಗೆ ಹರಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಈಗ ಸದ್ಯಕ್ಕೆ ಕರ್ನಾಟಕ ಮಾಡ್ತಾ ಇದೆ. ಸರ್ಕಾರ ಕೂಡ ಅದೇ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತಾ ಇದೆ. ಯಾವ ರೀತಿಯಲ್ಲಿ ನೀರು ಹರಿಸದೇ ಇರುವಂಥ ಅವಕಾಶಗಳು ಯಾವ ರೀತಿ ಇದೆ, ಏನೆಲ್ಲ ಮಾಡಬಹುದು, ಕಾನೂನಾತ್ಮಕ ಸಂಘರ್ಷ ಯಾವ ರೀತಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಚಿಂತನೆಗಳು ನಡೀತಾ ಇರೋದು. ಅದು ಸರ್ಕಾರದ ಮಟ್ಟದಲ್ಲಾದರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ CWMA ಆದೇಶ, ಇದು ಒಂದು ರೀತಿಯಲ್ಲಿ ರೈತರಿಗೆ ಮರಣ ಶಾಸನ, ರೈತರ ಪರವಾಗಿ. ಹಾಗೆ ಬದುಕಬೇಕು, ನೀರು ಕುಡಿಬೇಕು ಅಂತಂದ್ರೆ ಬೆಂಗಳೂರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಂಟಕ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. CWMA ಹಾಗೂ ತಮಿಳುನಾಡು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿ ಮಹಿಳೆಯರು ಉರುಳು ಸೇವೆಯನ್ನ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅನೇಕ ಪ್ರತಿಭಟನಾಕಾರರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೂ ಕೂಡ ಪಡೆದಿರುವಂತಹ ವಿಜುವಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ, ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಲು CWMA ಆದೇಶವನ್ನ ಹೊರಡಿಸಿದೆ. ಇಂದು ಕರುನಾಡಿನಲ್ಲಿ ರೈತರ ಹೋರಾಟ ಕೂಡ ಮತ್ತಷ್ಟು ತೀವ್ರ ಆಗ್ತಾ ಇದೆ. ಮಂಡ್ಯದಲ್ಲಿ KRSಗೆ ಮುತ್ತಿಗೆ ಹಾಕಲು ಬಿಜೆಪಿ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಿವೈ ವಿಜೇಂದ್ರ ಹಾಗೆ ಆರ್ ಅಶೋಕ್ ನೇತೃತ್ವದಲ್ಲಿ KRSಗೆ ಮುತ್ತಿಗೆ. ಬೆಳಗ್ಗೆ 11 ಗಂಟೆಗೆ ಕೇಸರಿ ನಾಯಕರ ಪ್ರತಿಭಟನಾ ಕಿಚ್ಚು ಕೂಡ ಜೋರಾಗ್ತಾ ಇದೆ. ತಮಿಳುನಾಡಿಗೆ ನೀರನ್ನು ಹರಿಸಲು ಈಗಾಗಲೇ CWMA ಆದೇಶವನ್ನ ಹೊರಡಿಸಿಬಿಟ್ಟಿದೆ. 3,500 ಕ್ಯೂಸೆಕ್ ನೀರನ್ನ ಕೊಡಬೇಕು, ನೀವು 15 ದಿನಗಳ ಕಾಲ ನೀರನ್ನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ದಿವಸ ಹರಿಸೋಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ 15 ದಿವಸ ಎಲ್ಲಿಂದ ಕೊಡ್ಲಿ? ಜೊತೆಗೆ ಕಾವೇರಿ ಡ್ಯಾಮ್ನಲ್ಲೇ ನೀರಿಲ್ಲ. ನೀರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೇಗೆ ಕೊಡೋಕೆ ಸಾಧ್ಯ? ಕನ್ನಡಿಗರು ವಿಶಾಲ ಹೃದಯದವರು, ನೀರಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ. ಆದರೆ ನೀರೇ ಇಲ್ಲ, ಹೇಗೆ ಕೊಡೋಕೆ ಸಾಧ್ಯ ಎನ್ನುವಂಥ ಪ್ರಶ್ನೆ ನೋಡಿ. ಅಲ್ಲಿ ಎಲ್ಲವೂ ಕೂಡ ಬಿದ್ದುಬಿಟ್ಟಿದೆ. ಹೇಗೆ ಕೊಡೋಕ್ಕಾಗತ್ತೆ ಅಂತ. KRS ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿಕೊಳ್ಳಲಾಗಿದೆ. KRS ಸೇರಿ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸ್ ಭದ್ರತೆ ಕೂಡ ಜಾಸ್ತಿ ಆಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. 2 SPs, 1 ಅಡಿಷನಲ್ SP, 9 DSP, CPS ಆರ್ ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿಗಳಿದೆ. ಪ್ರತಿಭಟನೆ ಮುತ್ತಿಗೆ ಯತ್ನಕ್ಕೆ ಅನುವು ಮಾಡಿಕೊಡ್ತೀವಿ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. 2 SPs, 1 ಅಡಿಷನಲ್ SP, 9 DSP, CPS ಆರ್ ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಈ ಪ್ರತಿಭಟನೆಗೆ ಸಿದ್ಧತೆ ಏನು ನಡೀತಾ ಇದೆ? KRS ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಹಾಗೆ ಆನಂದ್ ಕೂಡ ಜಾಯಿನ್ ಆಗಿದ್ದಾರೆ ಲೈವ್ ಅಲ್ಲಿ. ಮೊದಲಿಗೆ ರಂಜಿತ್, ಇವತ್ತು 11 ಗಂಟೆಗೆ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಭಟನೆ ಬಹಳ ಜೋರಾಗಿ ನಡೆಯುವಂತ ನಿರೀಕ್ಷೆಗಳು ಕೂಡ ಇದೆ. ಸಿದ್ಧತೆ ಯಾವ ರೀತಿ ಆಗಿದೆ? ಈ ಪ್ರತಿಭಟನೆ ಯಾವ ರೀತಿಯಾಗಿ ಸಾಗುತ್ತೆ? ಪೊಲೀಸರ ಭದ್ರತೆ ಏನು, ಅದರ ಬಗ್ಗೆ ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಇವತ್ತು ಬಹುಶಃ ಕನ್ನಡ ಪರ ಸಂಘಟನೆಗಳು ಇವತ್ತು ಈ ಹೋರಾಟವನ್ನ ಮತ್ತೊಂದು ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಕೂಡ ಕಾದು ನೋಡುವ ತಂತ್ರ ಇತ್ತು. ಆದರೆ ಯಾವಾಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀವು 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಆದೇಶವನ್ನ ಕೊಡ್ತು. ಇದು ಆದೇಶ. ಹಿಂದೆ ನಿಯಂತ್ರಣ ಸಮಿತಿ ನೀಡಿದ್ದು, ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದು ಶಿಫಾರಸು, ಸರ್ಕಾರ ಹೋಗಿದ್ದು ಮೇಲ್ಮನವಿ, ಈಗ ಆದೇಶ ಆಗಿದೆ. ಈಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿದೆ. ಸದ್ಯ ಈ ಆದೇಶದ ವಿರುದ್ಧ ಈಗ ಹೋರಾಟಗಳು ತೀವ್ರಗೊಳ್ತಾ ಇದೆ. ಬೆಳಿಗ್ಗೆ 2 ಗಂಟೆಯಿಂದಲೇ KRSಗೆ ಬೆಂಗಳೂರಿನಿಂದ ಕನ್ನಡ ಪರ ಸಂಘಟನೆಗಳು
ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಘಟನೆಯ ಕಾರ್ಯಕರ್ತರು KRSಗೆ ಬಂದು ಒಂದೇ ಒಂದು ಆಗ್ರಹ, ಸರ್ಕಾರ ಏನು ಹೇಳ್ತಾ ಇದೆ ನೀರು ಬಿಡೋದಿಲ್ಲ ಅಂತೇಳಿ, ಅದೇ ಗಟ್ಟಿತನ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡಬೇಕು ಅನ್ನೋದು ಹೋರಾಟಗಾರರ ಆಕ್ರೋಶ. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು, ವಿಜಯ್ ಅವರ, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಫೋಟೋವನ್ನ ಹಿಡಿದುಕೊಂಡಿದ್ದಾರೆ. ಅಲ್ಲಿ ನಿಮಗೆ ಗುಣಿಸು ಮಾರ್ಕ್ ಇದೆ. ಅಂದ್ರೆ ನಾವು ವಿರೋಧಿಸ್ತೀವಿ ಇವರ ನಡೆಯನ್ನ ಅನ್ನೋದು. ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ ಸ್ವಾಮಿ, ನಾವು ಹೇಗೆ ನಿಮಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ಇವರ ಆಕ್ರೋಶವಾಗಿದೆ. ನಾನು ಹೋರಾಟಗಾರರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ತಡರಾತ್ರಿಯಿಂದಲೂ ಕೂಡ ಪ್ರತಿಭಟನೆಯಲ್ಲಿ ನಡೀತಾ ಇದೆ, ನಿಮ್ಮ ಆಗ್ರಹ ಏನು, ತಮ್ಮ ಒತ್ತಾಯ ಏನು? ಖಂಡಿತವಾಗೂ ಏನು ಬೆಳಗಿನ ಜಾವ 2 ಗಂಟೆಗೆ ಬಂದಂಥದ್ದು ಎಲ್ಲ ಕನ್ನಡಿಗರ ರಕ್ಷಣಾ ವೇದಿಕೆ ನಾವೆಲ್ಲ ಬೆಂಗಳೂರಿಂದ ಬಂದಿದ್ದ ಉದ್ದೇಶ ಇಷ್ಟೇ. ಏನು ರಾತ್ರೋರಾತ್ರಿ ಎಲ್ಲರ ಸರ್ಕಾರದಲ್ಲೂ ನಡೆದಂಗೆ ಇವ್ರ ಸರ್ಕಾರದಲ್ಲೂ ನಡೆದೋಗುತ್ತಾ, ರಾತ್ರೋರಾತ್ರಿ ಏನಾದರೂ ನೀರು ಬಿಡುವಂಥ ಕೆಲಸ ಕದ್ದು ಮುಚ್ಚಿ ಬಿಡ್ತಾ ಇದೆ ಸರ್ಕಾರ ಅಂತೇಳಿ ಪರಿಶೀಲನೆ ಮಾಡಕ್ಕೆ ಬಂದಂಥದ್ದು. ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಕೂಡ ತಮಿಳ್ನಾಡಿಗೆ ಹೋಗ್ತಾ ಇಲ್ಲ. ಇವಾಗ ವಾಸ್ತವಿಕವಾಗಿ ನಾವೆಲ್ಲರೂ ಕೂಡ ಹೋಗಿ ನೋಡಿದ್ದೀವಿ. ಬೆಳಗಿನ ಜಾವದಿಂದನೂ ಕೂಡ ಅದೇ ಬದ್ಧತೆಯಲ್ಲಿ ಏನು DK ಶಿವಕುಮಾರ್ ಅವ್ರು ಏನು ಬದ್ಧತೆ ಇಟ್ಕೊಂಡಿದಾರಲ್ಲ, ಇದೇ ಬದ್ಧತೆಯನ್ನ ಬಂಗಾರಪ್ಪನವ್ರು ತೀರ್ಮಾನ ಮಾಡಲ್ಲ, ಆ ತೀರ್ಮಾನವನ್ನ DK ಶಿವಕುಮಾರ್ ಅವರೇ ನೀವು ಮಾಡ್ಬೇಕು. 7 ಕೋಟಿ ಕನ್ನಡಿಗರು ನಿಮ್ಮ ಜೊತೆಲಿ ಇರ್ತಾರೆ. ಅದನ್ನ ಬಿಟ್ಬಿಟ್ಟು ನಾನು ಕೂಡ ರಾಜಕಾರಣಕ್ಕೆ ಅಂಟ್ಕೊಂಡಿದ್ದೀನಿ, ನಾನು ಕುರ್ಚಿಗೋಸ್ಕರ ಅಂಟ್ಕೊಂಡಿದ್ದೀನಿ. ಹೈಕಮಾಂಡ್ ಸಂಸ್ಕೃತಿಯನ್ನ ನೀವು ಮುಂದುವರಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು 7 ಕೋಟಿ ಕನ್ನಡಿಗರು ಸಹಿಸಲ್ಲ. ಯಾಕಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು 3ನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗಿರ್ತಕ್ಕಂಥ ನೀರು 1 ತಿಂಗಳಿಗೆ ಬೆಂಗಳೂರಿಗೆ 3 TMC ನೀರು ಬೇಕು ಕುಡಿಲಿಕ್ಕೆ. ನಾವು ಕೇಳ್ತಾ ಇರೋದು ಬೆಳಿಲಿಕ್ಕಲ್ಲ. ಇಲ್ಲಿನ ಅಕ್ಕಪಕ್ಕದ ರೈತರಿಗೆ ನಾವು ಬೆಳೆಗೂ ಕೂಡ ನೀರನ್ನ ಕೊಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಕುಡಿಲಿಕ್ಕೆ ಮೊದಲನೇ ಆದ್ಯತೆ. ಈ ಆದ್ಯತೆಯನ್ನ ದಯವಿಟ್ಟು ತಮಿಳುನಾಡಿನ ವಿಜಯ್ ಅವರೇ, ಮುಖ್ಯಮಂತ್ರಿ ವಿಜಯ್ ಅವರೇ, ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ 40 ಲಕ್ಷ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಅವ್ರ ಪರವಾಗೂ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಆದ್ರೆ ನಿಮಗೆ ನನ್ನ ವಿನಂತಿ ಏನಪ್ಪಾ ಅಂದ್ರೆ 3ನೇ ತಾರೀಕು ಬರ್ತಿರಲ್ಲ, ವಾಸ್ತವಾಂಶವನ್ನ KRS ಡ್ಯಾಮ್ ಅಲ್ಲಿ ಬಂದು ನೀವು ವಾಸ್ತವಾಂಶವನ್ನ ನೋಡಿ ಆಮೇಲೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ತೀರ್ಮಾನ ಮಾಡ್ತಾರೆ. ನೋಡಿ ನಿಕೇಶ್, ಇಲ್ಲಿ ಈ ಹೊತ್ತಿಗೆ ಮಹಿಳಾ ಸಂಘಟನೆ ಕಾರ್ಯಕರ್ತರು ಕೂಡ, ಕನ್ನಡಿಗ ಪರ ಸಂಘಟನೆಯ ಮಹಿಳಾ ಹೋರಾಟಗಾರರು ಕೂಡ ಬಂದಿದ್ದಾರೆ. ಎಲ್ಲರ ಒತ್ತಾಯ ಒಂದೇ, ಯಾವುದೇ ಕಾರಣಕ್ಕೂ ನೀರು ಮಾತ್ರ ಕೊಡೋದಿಲ್ಲ ನಾವು ಅನ್ನೋದು. ನೋಡಿ, ತಾವೆಲ್ಲ ಬೆಂಗಳೂರಿಂದ ಬಂದಿದ್ದೀರಿ. ನಮಗೆ ಬೆಂಗಳೂರಿಗೆ 1 ತಿಂಗಳಿಗೆ 3 TMC ನೀರು ಬೇಕು. ಒಂದು ತಿಂಗಳಿಗೆ, 1 ವರ್ಷಕ್ಕೆ 28.5 TMC ನೀರು ಬೇಕು. ನೀರಿರೋದು ಎಷ್ಟು? ಈಗಾಗಲೇ ನಾವು 3 ತಿಂಗಳನ್ನ ಕಳೆದು ಬಿಟ್ಟಿದ್ದೀವಿ. ಒಟ್ಟು ನಮಗೆ 4 ಜಲಾಶಯಗಳಿಂದ 33 TMC ನೀರಿದೆ. ಹೇಗೆ ಸಾಧ್ಯ ಆಗುತ್ತೆ? ಕುಡಿಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ತಾವೇನು ಹೇಳ್ತೀರಿ ಸರ್ಕಾರಕ್ಕೆ? ತಾವು ಹೋರಾಟಕ್ಕೆ ಹೇಗೆ ಈ ಹೋರಾಟವನ್ನು ಮತ್ತೊಂದು ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತೀರಿ? ಇವತ್ತು ಏನು ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಮಟ್ಟ, ಕೋಟ್ಯಾಂತರ ಮಟ್ಟದಲ್ಲಿ ಜನಸಂಖ್ಯೆ ಇದ್ದಾರಲ್ಲ, ಅವತ್ತಿಂದ ಇವತ್ತವರೆಗೂ ಕಾವೇರಿ ನೀರನ್ನೇ ಆಶ್ರಯ ಪಟ್ಟಿದ್ದಾರೆ, ಕಾವೇರಿ ನೀರನ್ನೇ ಕುಡಿತಾ ಇದ್ದಾರೆ. ಅವತ್ತಿನ ಜನಸಂಖ್ಯೆ ಇವತ್ತಿನ ಅಂದ್ರೆ 60 ವರ್ಷದ ಹಿಂದಿನ ಜನಸಂಖ್ಯೆ ಇದೆ. ಹೆಚ್ಚಿನ ಮಟ್ಟದಲ್ಲಿ ಕಾವೇರಿ ನೀರನ್ನೇ ಆಶ್ರಯ ಮಾಡಿರೋದ್ರಿಂದ ಬಂದಿರೋ ನೀರನ್ನೆಲ್ಲ ಹೊರ ರಾಜ್ಯಕ್ಕೆ, ಪಕ್ಕದ ರಾಜ್ಯಕ್ಕೆ ನಾವು ಕೊಡ್ತಾ ಇದ್ರೆ ನಾವೇನ್ ಕುಡಿಯೋಣ? ನಮ್ಗೆ ಯಾರು ಸಹಕಾರ ಮಾಡ್ತಿದ್ದಾರೆ? ನಾವೆಲ್ಲೋಗೋಣ? ನಾವ್ ಯಾರ ಹತ್ರ ಬೆಳೆದ? ಇವತ್ತೆಲ್ಲ ನಮ್ಮ ಕನ್ನಡಿಗರು ಬೆಳಗ್ಗೆ ಎದ್ದು ಗಾರ್ಮೆಂಟ್ಸ್ಗೋ, ಕೂಲಿ ಕೆಲಸಕ್ಕೋ ಅವ್ರ ಹೊಟ್ಟೆ ಪಡಿ ಬೆಳೆಯೋ ಬೆಳೆನೂ ಕೂಡ, ನಮ್ಮ ಹೊಟ್ಟೆಗೆ ಅನ್ನ ಹಾಕುವಂತ ಬೆಳೆನೂ ಕೂಡ ಈ ಬಾರಿ ನೀರಿಲ್ಲ ಅಂತ ಬೆಳೆದಿಲ್ಲ, ನಾವು ಬಿತ್ತನೆಯಾಗಿಲ್ಲ. 30% ಮಾತ್ರ ಈ ಬಾರಿ ಮಳೆ ಆಗಿದೆ. ಹಿಂಗಿರುವಾಗ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಕೇಳೋಣ? ಅವರಿಗಾದ್ರೂ ಮುಂದೆ ಈಗ ಹಿಂಗಾರಿನಲ್ಲಾದ್ರೂ ಮಳೆ ಬರುತ್ತೆ, ಆಗ ನೀರು ತುಂಬುತ್ತೆ. ನಮ್ಗೇನು ಇಲ್ಲಲ್ಲ ಅವಕಾಶ. ಫಸ್ಟು ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಹೊರ ರಾಜ್ಯಕ್ಕೆ ಹೆಂಗೆ ಬಿಡೋಕ್ಕಾಗುತ್ತೆ? ನಮ್ಮ ಕಬ್ಬು ಭತ್ತ ಎಲ್ಲ ಒಣಗ್ತಾ ಇದೆ, ಕುಡಿಯೋಕ್ಕೂ ನೀರಿಲ್ಲ. ಅಂಥದ್ರಲ್ಲಿ ತಮಿಳುನಾಡು ವಿಜಯ್ ಅವರು ನಮಗೆ ನೀರು ಕೊಡಿ ಬೆಳೆಗೆ ಅಂತ ಕೇಳ್ತಾ ಇದಾರಲ್ಲ. ಫಸ್ಟೇ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆಗೆ ಎಲ್ಲಿಂದ ತಂದು ಕೊಡೋಣ ನೀರು? ಯಾವುದೇ ಕಾರಣಕ್ಕೂ ನೀರು ಕೊಡೋಕ್ಕಾಗಲ್ಲ. ಇದರಿಂದ ಉಗ್ರ ಹೋರಾಟಕ್ಕೆ ಹೋದಕ್ಕೂ ನಾವು ರೆಡಿ ಇದ್ದೀವಿ. ಕಾವೇರಿ ಪ್ರಾಧಿಕಾರ ಏನಿದೆ ತೀರ್ಮಾನ ತಗೊಂಡಿದೆಯಲ್ಲ, ಕಾವೇರಿ ಪ್ರಾಧಿಕಾರ, ಅವ್ರಿಗೆ ಯಾರಿಗೂ ಮನುಷ್ಯತ್ವ ಇದೆಯೋ ಅಂತ ನಮ್ಗೊಂದು ಗೊತ್ತಿಲ್ಲ. ಇದು ಅವೈಜ್ಞಾನಿಕ ತೀರ್ಪು. ಈ ತೀರ್ಪನ್ನ ಪರಿಶೀಲನೆ ಮಾಡಬೇಕು. ಆಮೇಲೆ ಮಧ್ಯಸ್ಥಿಕೆನ ಇವತ್ತು ಬಿಜೆಪಿ ಅವರು ಇಲ್ಲಿಗೆ ಬಂದು ಹೋರಾಟದ ರೂಪುರೇಷೆಯನ್ನ ತೀರ್ಮಾನ ಮಾಡ್ತಾರಂತೆ. ಬಹುಶಃ ಸರ್ವ ಪಕ್ಷಗಳ ಸಭೆ ಭಾನುವಾರ ಇದೆ. ತಾವೇನ್ ಮನವಿ ಮಾಡ್ತೀರಿ? ತಾವೇನ್ ಆಗ್ರಹಿಸ್ತೀರಿ? ಖಂಡಿತವಾಗೂ ಒಂದೇ ನಾಣ್ಯದ 2 ಮುಖ. ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಒಂದೇ ನಾಣ್ಯದ 2 ಮುಖ. ಇವರಿಬ್ಬರನ್ನೂ ಕೂಡ ನಾವು ನಂಬಲ್ಲ. ಯಾಕಂದ್ರೆ ಅವರು ತೀರ್ಮಾನ ಮಾಡೋದೇನಪ್ಪ ಅಂದ್ರೆ, ಒಬ್ರು ನಾನೊಂಥರ ನಾಟಕ ಆಡ್ತೀನಿ, ಇನ್ನೊಂಥರ ನಾಟಕ ಆಡು ಅನ್ನುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅವರು ಕೇಂದ್ರ ಸರ್ಕಾರಕ್ಕೆ ತೋರಿಸ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ. ನಿಮ್ಮ ಈ
ಧ್ವನಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು, ನಿಮ್ಮ ಈ ಧ್ವನಿ ಪ್ರತಿಪಕ್ಷ ನಾಯಕರಿಗೆ ಮುಟ್ಟಬೇಕು. ಏನ್ ಹೇಳ್ತೀರಿ ಎಲ್ಲ ಒಟ್ಟಿಗೆ? ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಅಯ್ಯಯ್ಯೋ ನಿಕೇಶ್, ಇದು ಈ ಹೊತ್ತಿಗೆ ಇಲ್ಲಿ ಕಂಡು ಬರ್ತಿರುವಂತ ದೃಶ್ಯ ನೋಡಿ. ಬಿಗಿ ಬಂದೋಬಸ್ತ್ ಅನ್ನ ವಹಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಬೇರೆ ಬೇರೆ ಕಡೆಗಳಿಂದ KRSಗೆ ಈಗ ಬಹುತೇಕ ಪ್ರತಿಭಟನಾಕಾರರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. CRPC ನೀವು ಗಮನಿಸ್ತಿರೋ ಹಾಗೆ ನೋಡಿ, ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಾನಿದ್ದೀನಿ. ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಇಲ್ಲಿ ಹೆಚ್ಚುವರಿಯಾಗಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ ಗಳನ್ನ ತಂದಿಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತೊಂದಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಬಹುಶಃ ಪ್ರತಿಭಟನೆ ಈಗ ಬಿಜೆಪಿಯವರು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಪ್ರತಿಭಟನೆ ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ. ಸದ್ಯ ನಾವು ನೋಡ್ತಿರೋ ಹಾಗೆ ನಾಕಾಬಂದಿಯನ್ನ ಪೊಲೀಸರು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟಗಾರರು ಹೇಳೋ ಹಾಗೆ ನೀರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಈಗ ಇಚ್ಛಾಶಕ್ತಿಯನ್ನ, ಕನ್ನಡದ ಪರವಾದ ಇಚ್ಛಾಶಕ್ತಿಯನ್ನ, ಕನ್ನಡಿಗರ ಪರವಾದ ಇಚ್ಛಾಶಕ್ತಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಒತ್ತಾಯವಾಗಿದೆ. ಬಹುಶಃ ಇವತ್ತು ರಿಯಾಲಿಟಿ ಏನು ಅಥವಾ ಇಲ್ಲಿ ವಾಸ್ತವ ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಹೋಗುತ್ತೆ. ನಿಕೇಶ್, ಓಕೆ ರಂಜಿತ್, ಹಾಗೆ ಹೋಲ್ಡಲ್ಲಿರಿ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೆ ನಾನು ಅವ್ರನ್ನ ಮಾತನಾಡಿಸ್ತೀನಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳಿದ ಮೇಲೆ ಯಾಕೆ BJP ಅವರು ಪ್ರತಿಭಟನೆ ಮಾಡ್ತಾವ್ರೋ ಗೊತ್ತಿಲ್ಲ. ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ರಾತ್ರಿ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಲಿ. ಹೆಂಗೂ ಮೈಸೂರು ಮೇಲೆ ಬರೋದ್ರಿಂದ ಅವರು ಫ್ಲೈಟು ಹೆಲಿಕಾಪ್ಟ್ರಲ್ಲಿ ಓಡಾಡೋದ್ರಿಂದ ಕಾಣಬಹುದು ನಮ್ಮ ಪರಿಸ್ಥಿತಿ. ಇವರು BJP ಅವರು ಇಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನೀರು ಬಿಟ್ಟಿದ್ರೆ ಪ್ರತಿಭಟನೆ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತಾಯಿತ್ತು. ನೀರು ಬಿಡಲ್ಲ ಅಂತ ಅಂದಮೇಲೆ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಬಂದು ಪ್ರತಿಭಟನೆ ಮಾಡೋ ಬದಲು ಪ್ರೈಮ್ ಮಿನಿಸ್ಟ್ರು ಬರ್ತಾರಲ್ಲ, ಅವ್ರಿಗೋಗಿ ಮನವರಿಕೆ ಮಾಡಿಕೊಡ್ಲಿ, ನಮ್ಗೆ ನೀರಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿ, ಅಲ್ಲಿ ನಾನು ಹೋಗಿದ್ದೆ, ಕರ್ನಾಟಕಕ್ಕೆ ನೀರಿಲ್ಲ, ನೀವು ಈ ಥರ ಆರ್ಡರ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಮನವರಿಕೆ ಮಾಡಿಕೊಡ್ಲಿ BJP ಅವರು. ಪ್ರೈಮ್ ಮಿನಿಸ್ಟ್ರು ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ಮೇಕೆದಾಟುದು ನಿನ್ನೆ DPRನ ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಗಮನ ಹರಿಸ್ಲಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಿರುಕುಳ ಕೊಡೋದನ್ನು ಬಿಟ್ಟು ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ಇದ್ದೀವಿ. ಕರ್ನಾಟಕನೂ ಒಂದು ರಾಜ್ಯ, ತಮಿಳುನಾಡು ಮಾತ್ರ ಅಲ್ಲ. ಅದರಿಂದ DK ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿನೇ, ವಿಜಯ್ ಮಾತ್ರ ಮುಖ್ಯಮಂತ್ರಿ ಅಲ್ಲ. BJP ಅವರು ಈ ದೊಂಬರಾಟ, ಈ ನಾಟಕಗಳ ಆಡೋದನ್ನು ಬಿಟ್ಟು ನೀರು ನಿಲ್ಲಿಸಿದ್ದೀವಿ, ನೀರು ಬಿಡಲ್ಲ ಅಂದ್ರೂ ಬಂದು ಪ್ರತಿಭಟನೆ ಮಾಡಿ ಸುಮ್ಮನೆ ರಾಜಕೀಯ ಲಾಭ ಪಡೆಯೋದು ಬಿಟ್ಟು ವ್ಯವಸ್ಥಿತವಾಗಿ ಭಾನುವಾರ ಕರೆದಿರೋ ಸರ್ವ ಪಕ್ಷಗಳ ಸಭೆಯಲ್ಲಿ ನೀವೇನು ಮಂಡಿಸ್ತೀರೋ ಮಂಡಿಸಿ. ಇಲ್ಲಿ ಬಂದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಯಾಕೆ ಮಾಡ್ತಾಯಿದ್ದೀರಾ? ನೀರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ನೀರಿಲ್ಲ, ನೀರು ಬಿಡಲ್ಲ ಅಂತೇಳಿ ನೆನ್ನೆ ಸ್ಟ್ಯಾಂಡ್ ತಗೊಂಡಾಗಿದೆ. ನೋಡೋಣ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಏನು ಮಾಡ್ತಾರೆ ಅನ್ನೋದನ್ನು ಭಾನುವಾರ ಸರ್ವ ಪಕ್ಷಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು, ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾರೆ. ಈಗ ರೈತರು ನಮ್ಮ ಮಂಡ್ಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ರೈತರಲ್ಲಿ ಮನವಿ, ನಿಮ್ಮ ಕಳಕಳಿ, ನೀವು ನಾಡಿಗೆ ರೈತರ ಪರ ಇಟ್ಟಿರುವಂಥ ಒಂದು ಏನೋ ಕಳಕಳಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ದಯವಿಟ್ಟು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಮೂಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಮುಂದೆ ಮಾಡಿ ರಸ್ತೆಗಳನ್ನು ಬಂದ್ ಮಾಡಬೇಡಿ, ರಸ್ತೆಗಳಲ್ಲಿ ಟೈರ್ ಸುರಬೇಡಿ. ನೀರು ಬಿಟ್ಟಿಲ್ಲ, ನೀವು ಒತ್ತಡ ಏರೋದಕ್ಕೆ CRWC ಮೇಲೆ ಒತ್ತಡ ಇಡೋದಕ್ಕೆ ಪ್ರತಿಭಟನೆ ಮಾಡಿದ ನಮಗೆ ಅರಿವಿದೆ. ಆದರೆ ನೀವೇನೇ ಪ್ರತಿಭಟನೆ ಮಾಡಿದ್ರು ಅವರು ಕೊಡೋವಂಥ ಆರ್ಡ್ರೇ ಕೊಟ್ಟಿದ್ದಾರೆ. ಈಗ ನಾವಂತೂ ನೀರು ಬಿಡಲ್ಲ ಅಂತ ಬಿಲ್ಕುಲ್ ಮಾಡಿದ್ದೇವೆ. ಮತ್ತು ನಿಮ್ಮನ್ನು ಯಾರಿಗೋ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ನದಿಯಲ್ಲಿ 500 ಕ್ಯೂಸೆಕ್ಸ್ ನಾವು ಬೇಡ ಅಂದರೂ ಕೂಡ ಪ್ರಾಣಿ ಪಕ್ಷಿಗಳ ನೀರಿಗೋಸ್ಕರ ಅದು ಹರಿತಾ ಇರುತ್ತೆ ಯಾವಾಗಲೂ. ಇಲ್ಲ ಅಲ್ಲಿ ಡ್ರೈ ಆಗೋದ್ರೆ ಕಾಡಲ್ಲಿ ವಾಸಿಸೋ ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಲ್ಲ, ಅದನ್ನೇ ನೀರು ಬಿಟ್ಟಿದ್ದಾರೆ ಅಂತ ನಿಮಗೆ ಯಾರೋ ತಲೆಯಲ್ಲಿ ತುಂಬಿದ್ದಾರೆ. ನಾವು ಬಿಲ್ಕುಲ್ ನೀರು ಬಿಟ್ಟಿಲ್ಲ. ನೀರು ಬಿಟ್ಟಿದ್ರೆ ಯಾಕೆ ನಾವ್ಯಾಕೆ CWC ಮುಂದೆ ಹೋಗಿ ಕೇಳ್ಕೊಬೇಕಾಗಿತ್ತು? ನೀರು ಬಿಡೋದು ಇಲ್ಲ, ನೀರಿಲ್ಲ. ಏಪ್ರಿಲ್ ಮಾರ್ಚ್ವರೆಗೂ ಕುಡಿಯೋ ನೀರಿಗೆ
ನಾವು ನೀರು ಇರಬೇಕು. ನಮಗಿಂತ ಜಾಸ್ತಿ ಕುಡಿಯೋ ನೀರು ಮೆಟ್ಟೂರು ಡ್ಯಾಮಲ್ಲಿ ನೀರು ಸಂಗ್ರಹ ಇದೆ. ಅದರಿಂದ ನಾವು ನೀರು ಬಿಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ನೀರು ಬಿಡಲ್ಲ. ದಯವಿಟ್ಟು ಶಾಂತಿಯುತವಾಗಿ ಬೇಕಾದ್ರೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ರಸ್ತೆ ತಡೆಯನ್ನು ನಿಲ್ಲಿಸಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೋತೀನಿ. ಬಳಿ ವಾಸ್ತವ ಪರಿಸ್ಥಿತಿನ ಅರಿವು ಮಾಡಿಸ್ಕೊಡೋದು ಎಡವಿದೆ ಅಂತ ಬಿಜೆಪಿ. ಹೌದು, ನಾವು ಎಡವಿದ್ದೀವಿ. ಹಂಗಾರೆ ಕೇಂದ್ರ ಸರ್ಕಾರ ಅವರ ಸಂಸದರೆಲ್ಲ ಇದರಲ್ಲ, ಅವರಿಂದ ಒಂದು ನಿಯೋಗ ತಗೊಂಡೋದ್ರೆ ಏನು ಬೇಡ ಅನ್ನಲ್ಲಲ್ವ. ಸುಮ್ಮನೆ ಈ ಥರ ಉಡಾಫೆ ಮಾತುಗಳು, ಈ ಥರ ಉಡಾಫೆ ಮಾತುಗಳು ಆಡೋದು ನಾವು ಯಾಕೆ ಎಡವುತ್ತೀವಿ? ಇರೋ ವಾಸ್ತವಾಂಶವನ್ನು ನಾವು ಬಿಚ್ಚಿಡ್ತೀವಿ, ಹೌದಲ್ವಾ? ಆದರೂ ಈ ಕಾವೇರಿ ನಿಯಂತ್ರಣ ಪ್ರಾಧಿಕಾರ, ಕಾವೇರಿ ನ್ಯಾಯಮಂಡಳಿ ಏನು ಡೆಲ್ಲಿಯಲ್ಲಿ ಯಾವಾಗಲೂ ನಮ್ಮ ಕರ್ನಾಟಕದ ವಿರುದ್ಧನೇ ಬರುತ್ತೆ. ಅಲ್ಲಿನ ಅಧಿಕಾರಿಗಳು ತಮಿಳುನಾಡಿನ ಪರ ಇರೋದ್ರಿಂದ ನಮಗೆ ಯಾವಾಗಲೂ ಅದ್ರ ವಿರುದ್ಧ BJP ಇದ್ದಾಗಲೂ ವಿರೋಧ ಬಂದಿದೆ, ಜನತಾದಳದವ್ರು ಇದ್ದಾಗಲೂ ಬಂದಿದೆ, ಕಾಂಗ್ರೆಸ್ ಇದ್ದಾಗಲೂ ಬಂದಿದೆ. ಕೇಂದ್ರದ ನಿಯಂತ್ರಣ ಪ್ರಾಧಿಕಾರ ಎಲ್ಲಿ ಯಾವಾಗಲೂ ಇರ್ತದೋ, ಮೇಲ್ಗಡೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗಲೂ ಈ ಪ್ರಾಧಿಕಾರಗಳಲ್ಲಿ ಇದ್ದಾಗ ಉಲ್ಟನೇ ಬಂದಿರೋದು. ಈಗ BJP ಇದ್ದಾಗಲೂ ಬಂದಿದೆ. ಆದರೆ ಇದಕ್ಕೆಲ್ಲ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿದ್ರೆ ಮಾತ್ರ. ಒಂದ್ಸರಿ ಮನಮೋಹನ್ ಸಿಂಗ್ ಅವರು ಜಯಲಲಿತಾ ಅವ್ರನ್ನ ಕರ್ನಾಟಕದವ್ರನ್ನ ಕರೆದು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕದಲ್ಲಿ ನೀರಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಅವತ್ತು ಆ ಜಯಲಲಿತಾ ಅವರು ಪ್ರಧಾನಮಂತ್ರಿಯವರ ಮಧ್ಯಸ್ಥಿಕೆಯನ್ನು ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಹೆಂಗೂ ಕರ್ನಾಟಕ ಬರ್ತಾಯಿದ್ದಾರೆ, ನಾಳೆ ಹಾಗೇ ಒಂದು ನಿಮಿಷ ಎಲ್ಲ ನೋಡ್ಕೊಂಡು ಹೋಗಿ ಮಧ್ಯಕ್ಕೆ ವಹಿಸಿ ಎರಡೂ ರಾಜ್ಯಗಳ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾರೆ. ಕೇಂದ್ರ ಸರ್ಕಾರ ಹೇಳಿತ್ತು ಡ್ಯಾಮ್ ಕಟ್ಟೋದಕ್ಕೆ ಪರರಾಜ್ಯದ ಒಪ್ಪಿಗೆ ಬೇಕಾಗಿಲ್ಲ ಅಂತ. ಬಟ್ ವಿಜಯ ಮತ್ತೆ ಲೆಟರ್ ಬರೆದಿದ್ದಾರೆ. ಅಂದರೆ ವಿಜಯ 3ನೇ ತಾರೀಕು ಬರ್ತಿದ್ದಾರೆ. ಅವ್ರ ಜೊತೆ ಏನೋ ಮಾತುಕತೆ ಮಾಡುವಂಥ ಪ್ರಯತ್ನಗಳಾಗುತ್ತೆ. ಅದೇ ಈಗ ಮುಖ್ಯಮಂತ್ರಿಗಳು ಮತ್ತು ನಾವು ವಿಶಾಲ ಹೃದಯದಿಂದ ಅವ್ರನ್ನ ಬನ್ನಿ ಅಂತ ಹೇಳಿದೆ. ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿಗೆ ಬಲಿ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಇರೋ ವಾಸ್ತವಾಂಶವನ್ನು ಅವ್ರ ಮುಂದೆ ನಾವು ಹೇಳ್ತೀವಿ. ನಮ್ಮ ಸರ್ಕಾರ ಕೂಡ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಮೇಕೆದಾಟುವನ್ನು ಕಟ್ಟೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ನಮ್ಮ ಸರ್ಕಾರ ಈಗ ಆಲ್ರೆಡಿ ನಿನ್ನೆ ಕೇಂದ್ರ ರೈಟ್. ಈಗ ಸಾಕಷ್ಟು ವಿಚಾರಗಳಿದೆ ನಿಕೇಶ್, ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಗಮನ ಹರಿಸೋಣ. ಯಾಕಂದ್ರೆ ಈಗ ಪರಿಸ್ಥಿತಿ ಈ ರೀತಿ ಇರೋವಾಗ ಒಂದು ಸಿನಿಮಾ ಬರೋ ಮುಂಚೆ ಮೊದಲಿಗೆ ಒಂದು ಕ್ಯಾಪ್ಷನ್ ಬರುತ್ತೆ, ಅದರ ಜೊತೆಯಲ್ಲಿ ಏನಾದರೂ ನೀವು ತಿಂಡಿ ತಗೊಂಡ್ರೆ ಅದರಲ್ಲಿ ಬ್ರಾಕೆಟಲ್ಲಿ ಏನೋ ಒಂದು ಬರೀತಾರೆ. ಸರಿ, ಅದು ಬೇಡ, ಈ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಕೆಳಗಡೆ ಸ್ಟಾರ್ ಹಾಕಿ ಷರತ್ತುಗಳು ಅನ್ವಯ ಅಂತಿರುತ್ತೆ. ಈ ವಿಚಾರದಲ್ಲಿ ಈ ಸಂಕಷ್ಟ ಸೂತ್ರ ಅನ್ನೋದು ಇರಬೇಕಿತ್ತು. ಅಂದ್ರೆ ನೀರಿರುವಂಥ ಸಂದರ್ಭದಲ್ಲಿ ಇಷ್ಟು ನೀರನ್ನು ಹರಿಸಿದ್ರೆ ಸಂಕಷ್ಟದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಸಂಕಷ್ಟ ಸೂತ್ರವನ್ನು ಮಾಡ್ಕೊಳ್ಬೇಕಾಗಿತ್ತು. ಆದರೆ ಆ ಸಂಕಷ್ಟ ಸೂತ್ರ ಮಾಡ್ಕೊಂಡಿಲ್ಲ, ಅಥವಾ ಸಂಕಷ್ಟ ಸೂತ್ರ ಈಗ ಕಾರ್ಯರೂಪದಲ್ಲಿ ಇಲ್ಲ ಅನ್ನೋದೇ ನಮಗೀಗ ಬಹಳ ತೊಂದರೆ ಆಗ್ತಾ ಇರೋದು. ಈ ನೀರಿಲ್ಲದೆ ಇರೋ ಸಂದರ್ಭದಲ್ಲಿ, ಬರ ಇರುವಂಥ ಸಂದರ್ಭದಲ್ಲಿ, ಮಳೆ ಕೊರತೆ ಇಷ್ಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಜೊತೆಗೆ ಸರ್ಕಾರ ಸಮರ್ಥ ವಾದವನ್ನು ಮಂಡಿಸುವಲ್ಲಿ ಹಾಗಾದರೆ ವಿಫಲ ಆಯ್ತಾ? ಎಲ್ಲಿ ಎಡುವುದು? ಎಲ್ಲ ವಿಚಾರಗಳು ಸದ್ಯಕ್ಕಿದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಹಾಗಾಗಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಪ್ರತಿದಿನವೂ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಬಂದಿದ್ದೀರಿ. ಇದರ ಬಗ್ಗೆಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಈ ಬರ ಸಿಡಿಲಿನಂತೆ CWMA ಆದೇಶ ಬಂದಿದೆ. ಕಾವೇರಿ ಕೊಳ್ಳದ ರೈತರು, ಅದರ ಜೊತೆಯಲ್ಲಿ ನಾವು ಕುಡಿಯೋ ನೀರು, ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಭಾಳ ತೊಂದರೆ ಆಗ್ತಾ ಇದೆ. ಈ CWMA ಮುಂದೆ ವಾದ ಮಾಡುವಲ್ಲಿ ಹಾಗಾದರೆ ಕರ್ನಾಟಕ ಸರ್ಕಾರ ಫೇಲ್ಯೂರ್ ಆಯ್ತಾ, ವಿಫಲ ಆಯ್ತಾ? ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನುವಂಥ ಅನೇಕ ಒಂದಷ್ಟು ಮಾತುಗಳು, ಚರ್ಚೆಗಳು ಕೂಡ ಈಗ ನಡೀತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಿಮ್ಮ ಅಭಿಪ್ರಾಯ ಏನು? ಕರೆ ಮಾಡಿ ತಿಳಿಸಿ, ವಾಟ್ಸಪ್ ಮೆಸೇಜ್ ಮಾಡಿ. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಖಾತೆ X-ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ತಿಳಿಸಬಹುದು. ನೋಡಿ, ಈ ಮಳೆ ಇಲ್ಲದೆ ಕಂಗೆಟ್ಟು ಹೋಗಿರುವಂಥ ರೈತರಿಗೆ CWMA ಆದೇಶ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. CWMA ಆದೇಶ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಹೋರಾಟ ಇಂದಿನಿಂದ ಮತ್ತಷ್ಟು ಕಾವು ಪಡೆಯಲಿದೆ. ಒಂದ್ ಕಡೆ ಕಾನೂನು ಸಮರ, ಮತ್ತೊಂದು ಕಡೆ ರೈತಾಕ್ರೋಶವನ್ನ ಕರ್ನಾಟಕ ಸರ್ಕಾರ ಹೇಗೆ ನಿಭಾಯಿಸಲಿದೆ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಮೊದಲು ನೋಡ್ಕೊಂಡು ಬರೋಣ. ಕರ್ನಾಟಕಕ್ಕೆ ಸಂಕಷ್ಟ ತಂದಿಟ್ಟ CWMA, ಬರದ ಗಾಯದ ಮೇಲೆ ಮತ್ತೊಂದು ಬರೆ.
ಕರುನಾಡು ಈಗಾಗಲೇ ಮಳೆ ಕೊರತೆಯಿಂದ ಕಂಗೆಟ್ಟಿದೆ. ಇದರ ಮಧ್ಯೆ CWMA ಆದೇಶ ಬರದ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿದೆ. ಅಷ್ಟೋ ಎಷ್ಟೋ ಬಂದಿರೋ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ರಾಜ್ಯದ ರೈತರಿಗೆ ನೀರು ಬಿಡೋದಕ್ಕೆ ಸರ್ಕಾರ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ CWMA ತಮಿಳುನಾಡಿಗೆ ನೀರು ಕುಡಿ ಅಂತ ಹೇಳಿದೆ. ಇದು ರಾಜ್ಯದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯದಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ. CWMAಯಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಮಂಡ್ಯದ ಸಂಜಯ್ ಸರ್ಕಲ್ ಅಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ರಕ್ತ ಕೊಟ್ಟೇವೋ ಸರ್, ಇವತ್ತಿನ ಆದೇಶ ರೈತರ ಹೊಟ್ಟೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ರೈತರ ಎದೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ಏನು CWRC ಪ್ರಾಧಿಕಾರ, ಹುಚ್ಚು ಪ್ರಾಧಿಕಾರ. ಮುಂದಿನ ದಿನಗಳಲ್ಲಿ ಹಳ್ಳಿಯಿಂದ ರೈತರು ಬರ್ತೀವಿ, ಹಳ್ಳಿಯಿಂದ ಅಕ್ಕ ತಂಗಿಯರು, ತಾಯಂದಿರು, ರೈತ ಮಹಿಳೆಯರು ಬರ್ಲಿಟ್ಕ ಬರ್ತೀವಿ. ಇನ್ನು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ CWMA ಆದೇಶ ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರ್ದು, ಆ ತೀರ್ಪನ್ನು ಧಿಕ್ಕರಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ 2 ತಿಂಗಳಿಂದ ಮಳೆ ಆಗದೇ ಬರಗಾಲದಿಂದ ತತ್ತರಿಸೋಗಿದ್ದಾರೆ ರೈತರು ಬೆಳೆ ನಿಂತಿರ್ತಕ್ಕಂಥ ಕಬ್ಬು ಬಾಳೆ ಬೆಳೆಗಳು ಒಣಗೋಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ನೀರು ಬಿಟ್ಬಿಟ್ರೆ ವಾಪಸ್ ತರಲಿಕ್ಕಾಗಲ್ಲ. ಕುಡಿಯೋ ನೀರು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂದು ಕರ್ನಾಟಕ ಬಂದ್ನ ಭವಿಷ್ಯ ನಿರ್ಧಾರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸಭೆ ಇದೆ. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೀಟಿಂಗ್ ಕರೆಯಲಾಗಿದ್ದು, ಕರ್ನಾಟಕ ಬಂದ್ ಸೇರಿದಂತೆ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ತೀರ್ಮಾನ ಆಗಲಿಕ್ಕಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡ್ತಕ್ಕಂಥ ಚಿಂತನೆ ಮಾಡಲೇಬಾರ್ದು. ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ. ನಾಳೆ CWC ವಿರುದ್ಧ, ತಮಿಳುನಾಡು ವಿರುದ್ಧ ಇದೇ ಹೋಟೆಲ್ನಲ್ಲಿ ಭಾರಿ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತೇವೆ. ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಕೂಡ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ರಾಜ್ಯ ಸರ್ಕಾರವನ್ನ ಕೇಳಿಕೊಂಡಿದ್ದಾರೆ. ನೀರು ಬಿಟ್ಟರೆ ನಾವು ಕೂಡ ರೈತರ ಜೊತೆ ಸೇರಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂಥರ ಧೃತರಾಷ್ಟ್ರನ ಪ್ರೇಮ ಥರ ತಮಿಳುನಾಡಿಗೆ ಬಿಡಿ ಅಂದರೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ಇದ್ರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರೋಂಥ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ ಇದಾಗಲೇ. ಹೀಗೆ ಕೇವಲ ಮಂಡ್ಯ, ಮೈಸೂರು ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಕಾವೇರಿಗಾಗಿ ಹೋರಾಟ ಶುರುವಾಗಿದೆ. ರೈಟ್, ನಮ್ಮ ಫಸ್ಟ್ ಕಾಲರ್ ಶಂಭುಲಿಂಗ ಕರೆ ಮಾಡಿದ್ದಾರೆ. ಶಂಭುಲಿಂಗ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ? ನಿಜಕ್ಕೂ ಕೂಡ ಬಹಳ ಗೊಂದಲ, ಕಷ್ಟದ ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ? ನಿಮ್ಮ ಸಜೆಷನ್ ಏನು? ನಾ ಎರಡೇ ಹೇಳ್ತೀನಿ ಮೇಡಮ್, ಕರೆಕ್ಟ್ ಆಗಿ ಹೇಳ್ತೀನಿ. ಇದ್ರ ಬಗ್ಗೆ ಕೇಂದ್ರದ ಸೂತ್ರಧಾರಿ ಇದೆ. ಈ ಕಡೆ ಮಗುನು ಚೂಟ್ ಬಿಡ್ತಾರೆ, ತೊಟ್ಲು ತೂಗ್ತಾವೆ. ಇಬ್ರಿಗೂನು ಜಗಳ ಮಾಡೋ ಪರಿಸ್ಥಿತಿ ತಂದಿಟ್ಟವ್ರೆ. ಯಾಕಂದ್ರೆ ಅವ್ರಿಗ ಇವ್ರನ್ನ ಕಂಡ್ರೆ ಆಗಲ್ಲ, ಆ ಕಡೆ ಅವ್ರನ್ನ ಕಂಡ್ರೆ ಆಗಲ್ಲ. ಅದ್ನಿಂಕ ಇವ್ರು ಏನ್ ಮಾಡ್ಯವ್ರೆ, ಆ ಕಡೆ ಅವ್ರ ಕೈಯಲ್ಲೇ ಇದಾರೆ ನೋಡಿ, ಇವ್ ಸಂಸದರೆಲ್ಲ ಅವ್ರನ್ನೆಲ್ಲ ಎತ್ಕಟ್ಟೆ ಅವ್ರ ಮೇಲೆ ಫೋನ್ ಮಾಡಿಸಿ ಅವ್ರ ಕಡೆ ಇದ್ ಮಾಡ್ಸಿದಾರೆ ಅಷ್ಟೇ. ಯಾರಿಗೆ ಲಾಭ ಆಗುತ್ತೆ ಇದರಿಂದ? ಇದು ಅವ್ರಿಗೆ ಆಗೋದು. ಯಾಕಂದ್ರೆ ಅವ್ರಿಗ ಚೆನ್ನಾಗಿ ಗೊತ್ತಿದೆ, ಈಗ ನೆಕ್ಸ್ಟ್ ಬರ್ಬೇಕಾದ್ರೆ ಇವ್ರನ್ನ ಸ್ವಲ್ಪ ತುಳಿದು ನಾವು ಮೇಲೆ ಬರ್ಬೋದು ಅನ್ನೋದು. ಇದು ಪಕ್ಕ ಅವರೇ ಅಲ್ಲಿ ಮಗುನ್ ಚುಟ್ಬಿಟ್ಟವ್ರೆ. ಚುಟ್ಬಿಟ್ಟು ಆದೇಶ ನೀವು ಹಿಂಗ ಕೊಡ್ರಿ, ನಾವು ಬೇಕಾದ್ರೆ ನೋಡ್ಕೊಂತೀವಿ, ಅಲ್ಲೆಲ್ಲ ಗಲಭೆ ಮಾಡ್ತೀವಿ 2 ರಾಜ್ಯಗಳಲ್ಲಿ. ಯಾಕಂದ್ರೆ ನಿಮ್ಗೆ ಹಿಂದೆ ಗೊತ್ತಿದೆ, ಇವರು ಯಾರು ನಮ್ಮ DK ಸುರೇಶ್ ಅವರು ದಕ್ಷಿಣ ಭಾರತನೇ ಸಪ್ರೇಟ್ ಮಾಡ್ರಿ ಅಂದ್ಬಿಟ್ಟು ಹೇಳಿರೋದು. ಇವ್ರು ನಾವು 2, 3, 4 ರಾಜ್ಯಗಳು ಇವಾಗ ಇದಾಗ್ಬಿಟ್ಟು ಒಂದಾಗ್ಬಿಟ್ಟು ಸ್ವಲ್ಪ ಒಂದಾಗ್ತದೆ. ವಿಚಾರ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲೂ ಕೂಡ ನಾವು ನೀರು ಹರಿಸುವಂತಹ ಸಂದರ್ಭ ಬಂದಿತ್ತು. ಅವಾಗ ಯಾರು ಹಾಗಾದ್ರೆ ಚೂಡ್ತಾ ಇದಾರೆ, ತೊಟ್ಲು ತಿಂತಾ ಇದಾರೆ ಅನ್ನೋ ಪ್ರಶ್ನೆ. ಧನ್ಯವಾದ ಶಂಭುಲಿಂಗ ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕೆ.
ಓಕೆ, ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಮಂಡ್ಯದಿಂದ ರೋಮೇಶ್ ಅವರು. ರೋಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಈಗ ಕರ್ನಾಟಕ ಸರ್ಕಾರ ಎಲ್ಲೋ ಒಂದ್ ಕಡೆ ವಾದ ಮಂಡಿಸುವಲ್ಲಿ, ಸಮರ್ಥವಾಗಿ ಮಂಡಿಸುವಲ್ಲಿ ವಿಫಲ ಆಯ್ತು ಅನ್ನುವಂತ ಪ್ರಶ್ನೆ. ಹೌದೌದು ಸರ್. ನೀವು ಕೂಡ ಮಂಡ್ಯ ಭಾಗದವರೇ, ಅಲ್ಲಿನ ವಸ್ತುಸ್ಥಿತಿ ಏನಿದೆ ಅಂತ ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿದಿರುತ್ತೆ, ಏನ್ ಹೇಳ್ತೀರಾ? ಸರ್, ಪ್ರತಿ ಸಾರಿನೂ ನಮ್ ಕರ್ನಾಟಕಕ್ಕೆ ಅನ್ಯಾಯವೇ ಆಗ್ತಾ ಇದೆ ಹೊರತು ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದ್ರೆ CWMA ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಮ್ ಕರ್ನಾಟಕದಿಂದ ಯಾರು ಪ್ರತಿನಿಧಿಸ್ತಾ ಇಲ್ವಾ, ಹೇಗೆ ಏನು, ಬರೀ ತಮಿಳುನಾಡು ಕಡೆಗೆ ಪರವಾಗಿ ಮಾತಾಡ್ತಾ ಇದಾರಲ್ಲ. ಅವರಿಗೆ ನೀರು, ನಮ್ಮಲ್ಲಿ ನೀರಿಲ್ಲ ಅಂದ್ರೂ ಕೂಡ ಬಿಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವರಿಗೆ ಒಂದು ಮಾನವೀಯತೆನೇ ಇಲ್ವಾ ಅಂತಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ಕುಡಿಲಿಕ್ಕೆ, ಬೆಳೆ ಬೆಳಿಲಿಕ್ಕಲ್ಲ, ಅಟ್ಲೀಸ್ಟ್ ಕುಡಿಲಿಕ್ಕೆ ನೀರ್ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ಅವ್ರು ಬೆಳೆ ಬೆಳಿಲಿಕ್ಕೆ ನೀರ್ಗೆ ಇದು ಮಾಡ್ತಾ ಇದಾರೆ. ನಾವು ಇಲ್ಲಿಂದ ಹೋಗ್ತಕ್ಕಂಥ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಡ್ಯಾಮ್ ತುಂಬಿ. ನಮ್ಮಲ್ಲಿ ಇರೋ ನೀರು ಉಳಿಸ್ಕೊಳ್ಳಕ್ಕೆ ಒದ್ದಾಡ್ತಾ ಇದೀವಿ ನಾವು. ಓಕೆ, ಥ್ಯಾಂಕ್ ಯು ರೂಪೇಶ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಈಗಾಗಲೇ ಈ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಆದರೆ ಇವತ್ತು ಈ ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗಲಿದೆ. ಕರ್ನಾಟಕ ಬಂದ್ಗೆ ಕರೆ ನೀಡ್ತೀವಿ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಹೇಳಿಕೊಂಡಿದೆ. ತಮಿಳುನಾಡುಗೆ ಕಾವೇರಿ ನೀರು ಬಿಡುಗಡೆ ಮಾಡೋದಕ್ಕೆ ಸಾಕಷ್ಟು ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯದಾದ್ಯಂತ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ಮಾಡುವಂತಹ ನಿಟ್ಟಿನಲ್ಲಿ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ. ಕನ್ನಡ ಸಂಘಟನೆಗಳಿಂದ ಇವತ್ತು ಬೆಳಗ್ಗೆ 11 ಗಂಟೆಗೆ ಒಂದು ಹೈ ವೋಲ್ಟೇಜ್ ಸಭೆ ಇದೆ, ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗಲಿದೆ. ಕರ್ನಾಟಕ ಬಂದ್ ಬಗ್ಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ತಾರೆ. ಕರ್ನಾಟಕ ಬಂದ್, ಅದರ ಹೋರಾಟ ಹೇಗಿರಬೇಕು, ಹೋರಾಟದ ರೂಪುರೇಷೆ ಬಗ್ಗೆ, ಜೊತೆಗೆ ಯಾವ್ಯಾವ ಸಂಘಟನೆಗಳು ಕೈ ಜೋಡಿಸುತ್ತೆ, ಕರ್ನಾಟಕ ಬಂದನ್ನು ಸಕ್ಸಸ್ಫುಲ್ ಮಾಡೋದು ಹೇಗೆ, ಆ ನಿಟ್ಟಿನಲ್ಲಿ ಬಿಸಿ ಮುಟ್ಟಿಸೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ, ಈ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗ ಕನ್ನಡ ಪರ ಸಂಘಟನೆಗಳು ಚಿಂತನೆಯನ್ನು ನಡೆಸಿದೆ. ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಇದೆ, ಬಹಳ ಹೈ ವೋಲ್ಟೇಜ್ ಮೀಟಿಂಗ್. ಆ ಮೀಟಿಂಗಲ್ಲಿ ಮುಂದಿನ ಈ ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗಲಿದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸೋದಿಲ್ಲ, CWMA ಆದೇಶವನ್ನು ಪಾಲಿಸೋದಕ್ಕೆ ಬಹಳ ಕಷ್ಟ ಆಗಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಪ್ರತಿಯೊಬ್ಬ ರೈತರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬ ಹೋರಾಟಗಾರನು ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಇವತ್ತು 11 ಗಂಟೆಗೆ ಸಭೆ ಕರೆದಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಹೋರಾಟದ ಮುಂದಿನ ರೂಪುರೇಷೆಗಳು ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಲಾಗುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶ, CWMA ಆದೇಶ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ CM DK ಶಿವಕುಮಾರ್. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. CM ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತ ಸಭೆ ಇದು. ಮಂಡ್ಯ ಜನಪ್ರತಿನಿಧಿಗಳ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಈಗಾಗಲೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎನ್ನುವಂಥದ್ದು CWMA ಆದೇಶ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಪ್ರಾಧಿಕಾರ ಏನು ಆದೇಶವನ್ನ ಕೊಟ್ಟಿದೆ, ಇದರ ವಿರುದ್ಧ ಈಗಾಗಲೇ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು. ಆ ನಿಟ್ಟಿನಲ್ಲೂ ಕೂಡ ಈ ಸರ್ವಪಕ್ಷ ಸಭೆಯಲ್ಲಿ ಏನು ನಿರ್ಧಾರ ಆಗತ್ತೆ, ಏನಾಗಬಹುದು ಎನ್ನುವಂಥದ್ದು ಕೂಡ ಬಹಳ ನಿರೀಕ್ಷೆ ಇರುವಂಥದ್ದು. ಭಾನುವಾರ ಮಧ್ಯಾಹ್ನ 11 ಗಂಟೆಗೆ ಈ ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮಂಡ್ಯ ಭಾಗದ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ನೆಕ್ಸ್ಟ್ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ, ಸೊ ಕೇಂದ್ರ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಪ್ರೆಷರ್ ಹಾಕಬಹುದಾ ಅಂತ ಎಲ್ಲ ಪಕ್ಷದವರು ಕೂಡ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಸಂಸದರು ಇಲ್ಲಿಂದನೇ ಹೋಗಿದ್ರಲ್ವ, ಕರ್ನಾಟಕದಿಂದನೇ ಹೋಗಿದ್ದಾರೆ. ಸೊ ಅವ್ರು ಯಾವ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ದೆಹಲಿ ಹೋದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಎಲ್ಲ ಸಂಸದರನ್ನು ಕೂಡ ಕರೆಸಿಬಿಟ್ಟು ಮಾತನಾಡಿದ್ದಾರೆ ಇದರ ಬಗ್ಗೆ. ಹಿರಿಯ ವಕೀಲರು ಇರ್ಬೋದು, ಈ ಜಲಸಂಪನ್ಮೂಲ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ, ಅವರೆಲ್ಲರ ಜೊತೆನೂ ಕೂಡ ಮಾತನಾಡಿದ್ದಾರೆ. ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರಿಯಾದಂತಹ ಒಂದು ವಾದ ಮಾಡುವಲ್ಲಿ ಎಲ್ಲ ಒಂದ್ ಕಡೆ ಕರ್ನಾಟಕ ಸರ್ಕಾರ ಹಿನ್ನಡೆ ಆಯ್ತಾ ಅಂತ. ಹಲೋ, ಹೇಳಿ ಸರ್, ಮಾತಾಡಿ ಸರ್. ನಮಸ್ತೆ. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೇರೆದಕ್ಕೆಲ್ಲ ನ್ಯಾಯಾಲಯದಲ್ಲಿ ಒಳ್ಳೊಳ್ಳೆ ಲಾಯರ್ಗಳನ್ನಿಟ್ಟು ಒಂದೇ ರಾತ್ರಿಲಿ ಇವರು ಇದನ್ನ ತಗೊಳ್ತಾರೆ, ಏನು ಒಳ್ಳೆ ರೀತಿಲಿ ಸಜೆಷನ್ ತಗೊಂಡು ಇಮಿಡಿಯೇಟ್ಲಿ ಇವ್ರಿಗೆ ಬೇಲ್ ಸಿಗುತ್ತೆ ಎಲ್ಲದಕ್ಕೆ. ಕರ್ನಾಟಕದಲ್ಲಿ ಕಾವೇರಿ ನೀರಿಗೋಸ್ಕರ ಆ ಥರ ಯಾಕೆ ವಾದ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ.
ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಫಸ್ಟ್ ನಮಗೆ ಎಷ್ಟಿದೆ ನೀರು, ಅವ್ರಿಗೆ ಎಷ್ಟಿದೆ, ಇದೆಲ್ಲ ಅವ್ರಿಗೆಲ್ಲ ಕಾಣೋದಿಲ್ವಾ? ಅದ್ರ ಬಗ್ಗೆ ಸರಿಯಾದ ವಾದ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ರಿಪಬ್ಲಿಕ್ ಮದನ್ ಕರೆ ಮಾಡಿದ್ದಾರೆ. ಮದನ್ ಅವರೇ ನಮಸ್ತೆ. ಮದನ್ ಅವರೇ ನಮಸ್ತೆ. ಐ ಥಿಂಕ್ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರ್ದು ಅನ್ನುವಂಥದ್ದು ಈಗ ಪ್ರತಿಯೊಬ್ಬರ ವಾದ. ಆದರೆ ಅದೇ ವಾದವನ್ನು ಎಲ್ಲಿ ಮಂಡಿಸಬೇಕಾಗಿತ್ತು? CWRC ಮುಂದೆ ಆ ವಾದವನ್ನು ಮಂಡಿಸೋದಾಗಿರ್ಬೋದು, ಅಥವಾ CWMA ಮುಂದೆ ತಮ್ಮ ವಾದವನ್ನು ಮಂಡಿಸುವಲ್ಲಿ ಸರ್ಕಾರ ಹಾಗಾದರೆ ಪ್ರತಿ ಬಾರಿಯೂ ಕೂಡ ಎಡವುತ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ನಾವು ನೀರನ್ನು ಹರಿಸುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಈ ಪರಿಸ್ಥಿತಿ ಈ ಹಿಂದೆ ಅಂದರೆ 2023ರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂಥದ್ದೇ ಆದೇಶ ಬಂತು. ಆಗಲೂ ಕೂಡ ಬಹಳ ತೊಂದರೆ ಆಯಿತು. ಆದರೂ ನೀರು ಹರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಈ ಬಾರಿ ಆ ರೀತಿ ಆಗೋದಕ್ಕೆ ಬಿಡಲ್ಲ ಅನ್ನುವಂಥದ್ದು ಈಗ ಸಂಘಟನೆಗಳು ಹೇಳ್ತಾ ಇರೋದು. ಮತ್ತೊಬ್ಬ ಕಾಲರ್ ಇದ್ದಾರೆ ತುಮಕೂರಿನಿಂದ, ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ಏನು ಹೇಳ್ತೀರಿ? ಸರ್ಕಾರ ಎಡವುತ್ತಾ ಇದೆಯಾ ಅಥವಾ ನಮ್ಮ ಬಗ್ಗೆ ಕರುಣೆ ತೋರಿಸುವಲ್ಲಿ ನಾವು ಆರಿಸಿ ಕಳುಹಿಸಿದಂಥ ಜನಪ್ರತಿನಿಧಿಗಳು ಎಡವುತ್ತಾ ಇದ್ದಾರಾ? ಯಾರಿಲ್ಲಿ ಕಾಳಜಿ ತೋರಬೇಕಾಗಿತ್ತು? ಏನು ಮಾಡಬಹುದು? ಮೇಡಮ್, ಇದಕ್ಕೆ ಏನಿಲ್ಲ, ಸರ್ಕಾರ ಅದು ಮಾಮೂಲಿ ಅದು ಸರ್ಕಾರ ಎಲ್ಲ ಎಡವಾಗಿದೆ, ಯಾವತ್ತೂ ಎಡವಾಗಿದೆ. ಅದು ಸರ್ಕಾರದ ಕೈಲಿ ಏನು ಆಗ್ತಾ ಇಲ್ಲ ಇದು. ಇವರು ಅಲ್ಲ ಮೇಡಮ್, ಇಷ್ಟೆಲ್ಲ ನೀರಿನ ಸಲ ತೊಂದರೆ ಇರ್ಬೇಕಾದ್ರೆ ಅಲ್ಲಿ ಇವ್ರು ಲಾಯರ್ಗಳಿದ್ದಾರೆ, ಅಡ್ವೊಕೇಟ್ಗಳು ಏನ್ ಮಾಡ್ತಾ ಇದಾರೆ? ಸರಿ ವಾದ ಮಾಡಕ್ಕಾಗಲ್ವಾ? ಸರಿ ಇದ್ ಮಾಡಕ್ಕಾಗಲ್ವಾ? ಯಾವತ್ತು ಯಾವ ಸಲ ಆದ್ರೂ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ಹೊರತು ಅವ್ರು ತಮಿಳ್ನಾಡವ್ರು ಹೇಳ್ದಕ್ಕೆ ನೀರ್ ಬಿಡಕ್ಕಾಗುತ್ತೆ. ಅದು ಕರ್ನಾಟಕದ ಬಗ್ಗೆ ಅವ್ರ ಲಾಯರ್ಗಳು ಅಷ್ಟು ಕಂಡೀಷನ್ ವಾದ ಮಾಡಕ್ಕಾಗುತ್ತೆ. ನಮ್ಮವ್ರು ಯಾಕೆ ವಾದ ಮಾಡಕ್ಕಾಗ್ತಲ್ಲ ಅಲ್ಲಿ? ಅಂದ್ರೆ ನಮ್ದು ಹೆಂಗೆ ಅಂದ್ರೆ ಕೇರ್ಲೆಸ್. ಇವರು ನಮ್ ಕರ್ನಾಟಕದಲ್ಲಿ ಯಾರು ಕೇಳಲ್ಲ ಅನ್ನೋ ತರ ಇದೆ ಸರ್ಕಾರ ನಮ್ಮವು. ಅಲ್ಲಿ ನೋಡಿ, ಅಲ್ಲಿ ಏನೇ ಇದ್ರು ನೋಡಿ ಎಲ್ಲ ಒಂದು ಒಗ್ಗಟ್ಟಾಗಿ ಹೋಗ್ತಾ ಇದಾರೆ ತಮಿಳ್ನಾಡಲ್ಲಿ. ಸಂಸದರಲ್ಲಿ ಯಾವುದೇ ಪಕ್ಷ ಆಗ್ಲಿ ಯಾವ್ದಾಗ್ಲಿ ಎಲ್ಲ ಒಗ್ಗಟ್ಟು ಹೋಗ್ತವ್ರೆ. ನಮ್ಮದ್ರಲ್ಲಿ ಇವ್ರು ರಾಜಕೀಯ ಇದ್ದಾರೆ, ಇವ್ರು ಇದು ಮಾಡ್ಕೋತಾರೆ. ಇವ್ರು ಹೋಗಿ ಸಂಸದರ್ನ ಇವ್ರನ್ನ ಯಾರನ್ನೂ ಕೇಳೋದಿಲ್ಲ. ಅವ್ರಿದ್ರಲ್ಲಿ ಇವರಿಬ್ರಲ್ಲೇ ಅಂಡರ್ಸ್ಟ್ಯಾಂಡ್ಗಳು ಇಲ್ಲ ಇಲ್ಲಿ. ಹಂಗಾಗಿ ಇವರು ಇದು ಒಗ್ಗಟ್ಟಿಲ್ದೇ ಇರೋದ್ರಿಂದ ನಮ್ಮ ಕರ್ನಾಟಕ ಇಷ್ಟು ಅನ್ಯಾಯ ಆಗ್ತದೆ. ಇವರು ಅಡ್ವೊಕೇಟ್ಗಳು ಕರೆಕ್ಟಾಗಿ ಇದ್ ಮಾಡಕ್ ಇಲ್ಲಿ ನಮ್ಮ ಕಾವೇರಿ ಪೊಸಿಷನ್ ಯಾವ ತರ ಇದೆ, ಅಲ್ಲಿ ತಮಿಳ್ನಾಡು ಮೆಟ್ಟೂರು ಯಾವ ತರ ನೋಡಿ ಇದ್ ಮಾಡ್ಬೇಕಲ್ವಾ? ಹೌದೌದು, ನಿಜ. ಎನಿವೇಸ್, ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಏನು ಬೆಂಗಳೂರಿಂದ ಕಲ್ಪನಾ ಅವರಿದ್ದಾರೆ. ಕಲ್ಪನಾ ಅವರೇ ನಮಸ್ಕಾರ. ಒಂದ್ ಕಡೆ ಇಲ್ಲಿ KRS ಡ್ಯಾಮ್ ಅಲ್ಲೇ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡು ತಮಗೆ ನೀರು ಬೇಕು ಅಂತ ಕೇಳ್ತಾ ಇದೆ. ನೀವು ಸ್ವಲ್ಪ ಆದ್ರೂ ಕಲ್ಪನೆ ಆದ್ರೂ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ನೀರು ಕೇಳ್ತಾರ ಅಂತ. ಸೊ ಇನ್ನೊಂದ್ ಕಡೆ ನಮ್ಮ ಕರ್ನಾಟಕ ಸರ್ಕಾರ ವಾದ ಮಂಡಿಸುವಲ್ಲಿ ವಿಫಲ ಆಯ್ತೆ ಎನ್ನುವಂತ ಪ್ರಶ್ನೆ. ಸರ್, ಅದು ವಿಫಲ ಆಯ್ತೆ. ನಮ್ಮ ಇದ್ರೂ ನೀಟಾಗಿ ಇದು ಮಾಡಿಲ್ಲ. ಯಾವಾಗ್ಲೂ ಇದೇ ತರ ಆಗುತ್ತೆ ಸರ್. ಒಂದ್ಸರಿ ಗೆದ್ದರ ಉದಾಹರಣೆನೇ ಇಲ್ಲ ಅಲ್ಲಿ. ಇವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರ್ಬೇಕು. ಹಂಗೆ ಅನ್ಸುತ್ತೆ. ನೀರ್ ಬಿಡ್ಬಾರ್ದು. ಮಳೆನೇ ಇಲ್ಲ, ಹೆಂಗ್ ನೀರ್ ಬಿಡೋದು? ಎಲ್ಲರಿಗೂ ತೊಂದರೆನೇ ಆಗುತ್ತೆ ನೀರಿಲ್ಲ ಅಂದ್ರೆ. ಅಲ್ಲಿ ಬೆಳೆಯಕ್ಕೆ ಯಾಕೆ ನೀರು ಬಿಡಬೇಕು? ಇದು ಕುಡಿಯೋದು. ಓಕೆ, ಥ್ಯಾಂಕ್ ಯು ಕಲ್ಪನಾ ಅವರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದೆ. ಹುಬ್ಬಳ್ಳಿಯಿಂದ ಶಿವಕುಮಾರ್ ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ತೆ. ಏನು ಹೇಳ್ತೀರಿ? ಸರ್ಕಾರ ಎಡವುತ್ತಾ ಇದೆಯಾ ಅಥವಾ ಸರ್ಕಾರ ವಾದವನ್ನು ಮಂಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಏನಾಗ್ತಾ ಇದೆ? ಯಾವ ರೀತಿ ನಾವು ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಬಹುದು ಅಂತ? ಮೇಡಮ್ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ, ಹುಬ್ಳಿಯಿಂದ ಮಾತಾಡ್ತಿರೋದು. ಆಕ್ಚುಲಿ ನಮ್ ಬೇಸಿಕಲಿ ಬಂದು ನೇಟಿವ್ ಗದಗು. ನಾವು ನೋಡ್ತಾ ಇದ್ದೇವೆ ಮೇಡಮ್ ನ್ಯೂಸ್ ಮೊದ್ಲಿಂದಾನು. ಈ ನಮ್ದು ಸರ್ಕಾರ ಇದೆ ಅಲ್ಲ ಮೇಡಮ್, ಟೋಟಲಿ ಫೇಲ್ಯೂರ್ ಮೇಡಮ್. ಈ ನಮ್ಮ ಜುಡಿಷಿಯರಿಯಲ್ಲಿ ಒಳಗ್ ಸಬ್ಮಿಟ್ ಮಾಡೋದಾಗ್ಲಿ ಇದು ಆಗ್ಲಿ, ಇದು ಎಷ್ಟೋ ದಿವಸಗಳಿಂದ ಬರ್ತಾ ಇದೆ ಮೇಡಮ್. ಎಷ್ಟೋ ಮುಖ್ಯಮಂತ್ರಿಗಳು ಬಂದ್ರು ಹೋದ್ರು, ಆದ್ರೆಲ್ಲ ಆಗಿದ್ದಾಗೋಯ್ತು. ಆದ್ರೆ ಈಗ ಏನು ಆಕ್ಚುಲಿ ಇದೆ ಇಲ್ಲ ಮೇಡಮ್, ಈಗ ಇವರು ನೀಟಾಗಿ ಒಂದು ಸ್ಟ್ರಿಕ್ಟ್ ಆಗಿ ಒಬ್ರು ಯಾರಾದ್ರೂ ಅಡ್ವೊಕೇಟ್ ನ ಅದನ್ನೆಲ್ಲ ನೀಟಾಗಿ ತಗೊಂಡು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಮೇಡಮ್ ಸರ್ಕಾರ ಇದನ್ನ. ಅವ್ರು ಬರ್ತಾರೆ ಹೋಗ್ತಾರೆ ಅದೇ ಮಾಡ್ತಾರೆ, ಮತ್ತೆ ಅವರು ನಮ್ ಮುಂದೆ ಹೂ ಅಂತಾರೆ, ಆಮೇಲೆ ರಾತ್ರಿ ಎಲ್ಲ ನೀರ್ ಬಿಟ್ಬಿಡ್ತಾರೆ. ಅದೆಲ್ಲ ತುಂಬಾ ತಪ್ಪು ಮೇಡಮ್. ಇವರು ಸ್ಟ್ರಿಕ್ಟ್ ಆಗಿ ಎಲ್ಲಿವರೆಗೂ ಆಕ್ಷನ್ ತಗೊಳಲ್ವೋ, ಇವು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದಾವೆ, ಅದು ಓಕೆ, ನೋ ಇಶ್ಯೂಸ್, ಅವ್ರು ಮಾಡೋ ಹಕ್ಕಿದೆ, ಒಪ್ಕೊಂತೇನೆ. ಆದ್ರೆ ಮುಂದೆ ಇವ್ರದ್ದು ಫ್ಯೂಚರ್ ಇದೆ ಅಲ್ಲ ಮೇಡಮ್, ಏನು ಯೂಸ್ ಆಗಲ್ಲ ಇವ್ರದ್ದು. ಅದಕ್ಕೆ ನಮ್ದು ಸರ್ಕಾರಕ್ಕೆ ಒಂದೇ ನಮ್ದು ರಿಕ್ವೆಸ್ಟ್ ಏನಂದ್ರೆ, ಇವರು ಸ್ಟ್ರಿಕ್ಟ್ ಆಗಿ ಕೋರ್ಟ್ ಥ್ರೂ ಏನಾದ್ರೂ ಲೀಗಲಿ ಹೋಗೋದಾದ್ರೆ ಲೀಗಲಿ ಮಾಡ್ಬೇಕು ಮೇಡಮ್. ಇವನ್ನೆಲ್ಲ ಪ್ರತಿಭಟನೆ ಮಾಡೋದು ಇವೆಲ್ಲ ಸುಮ್ನೆ 1 ಅವರ್ ನಡೆಯುತ್ತೆ, 2 ಅವರ್ ನಡೆಯುತ್ತೆ, ಮತ್ತೆ 1, 2, 4, 5 ಅವರ್ ಆದ್ಮೇಲೆ ಎಲ್ಲರೂ ತಮ್ಮ ಮನೆಗೆ ಹೋಗ್ಬಿಡ್ತಾರೆ.
ಕರ್ನಾಟಕ ಬಂದ್ ಮಾಡೋದ್ರಿಂದ ನಮ್ ಕರ್ನಾಟಕದ ಎಕಾನಮಿ ಹಾಳಾಗುತ್ತೆ ಮೇಡಮ್. ನಿಜ. ಆಲ್ ರೈಟ್, ಶಿವಕುಮಾರ್ ಅವರೇ ಧನ್ಯವಾದ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಒಬ್ಬರು ಕಾಲರ್ ರೆಡಿ ಇದ್ದಾರೆ ಮೈಸೂರಿಂದ, ಪ್ರವೀಣ್ ಅವರು. ಪ್ರವೀಣ್ ಅವರೇ ನಮಸ್ಕಾರ. ಈ ಕಾವೇರಿ ವಿಚಾರದಲ್ಲಿ ಎಲ್ಲೊಂದು ಕಡೆ ಕರ್ನಾಟಕ ಸರ್ಕಾರ ವಾದ ಮಂಡಿಸುವಲ್ಲಿ ವಿಫಲವಾಯ್ತಾ ಎನ್ನುವಂಥ ಪ್ರಶ್ನೆ. ನೀವು ಕೂಡ ಮೈಸೂರು ಭಾಗದವರು, ಏನು ಹೇಳ್ತೀರಾ ಅಂತ? ಸರ್ ಅಲ್ಲಿ CDS ಮೀಟಿಂಗ್ ಅಲ್ಲಿ ಅವ್ರು ಲಾಯರ್ಗಳು ಫಿಕ್ಸ್ ಮಾಡೋರು ಸರ್, ಅವರೇ ತರಲಿ ಸರ್. ಅವರೇ ನರ್ಸತ್ರ ಆಡ್ತಾರೆ. ತಮಿಳ್ನಾಡು ಯಾವ ರೀತಿ ವಾದ ಮಂಡಿಸುತ್ತೆ, ಈಗ ನಮ್ಮ ಕರ್ನಾಟಕ ಸರ್ಕಾರ ಯಾವ ರೀತಿ ಇವ್ರನ್ನ ನೇಮಕ ಮಾಡಿದೆ ಅದೇ ನಮ್ಗೆ ಅರ್ಥ ಆಯ್ತಲ್ಲ. ಫಸ್ಟ್ ಅವ್ರನ್ನ ಕಿತ್ತಿ ಹಚ್ಚು ಹೊತ್ತಾಗಿ ನೇಮಕ ಮಾಡೋದು ಸರ್. ನಮ್ಮ ಮೈಸೂರು ಭಾಗದ ಒಂದು ಚೂರು, ಒಂದು ಕೆರೆ, ಒಂದು ಇದು ಎಲ್ಲ ಹಾಳಾಗೋಯ್ತು. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತೊಬ್ಬ ಕಾಲರ್ ಬೆಂಗಳೂರಿನಿಂದ ಶಿವಾನಂದ್ ಕರೆ ಮಾಡಿದ್ದಾರೆ. ಶಿವಾನಂದ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಹೇಳಿ? ನಮಸ್ತೆ ಮೇಡಮ್, ನಂದು ಒಂದೇ ಒಂದು ಪಾಯಿಂಟು. ಕಾವೇರಿ ನೀರು ನಮ್ಗೆ ನೀರಿಲ್ಲ, ಬೆಂಗಳೂರಿನವರಿಗೆ ನೀರಿಲ್ಲ, ಮೈಸೂರಿನವ್ರಿಗೆ ನೀರಿಲ್ಲ, ರೈತರಿಗೆ ನೀರಿಲ್ಲ. ಒಂದು ವೇಳೆ ನಾವು ಸೆಟಲೈಟ್ ನೀರನ್ನ ಪಾಕಿಸ್ತಾನಕ್ಕೆ ಬಿಡ್ತಿಲ್ಲ, ನಮ್ಮಲ್ಲಿ ನೀರ್ ಇದ್ದು ಕೂಡ ನಾವು ಬಿಡ್ತಿಲ್ಲ ಅಂದ್ಮೇಲೆ ನಮ್ಮಲ್ಲಿ ನೀರ್ ಇಲ್ದೇನೂ ಕೂಡ ನಾವ್ ಯಾಕೆ ಬಿಡ್ಬೇಕು ಇದಕ್ಕೆ ಮದ್ರಾಸಿಗೆ ಅವ್ರ ಚೆನ್ನೈಗೆ ಅಲ್ವಾ? ಸೊ ನಮ್ದು ನ್ಯಾಷನಲ್ ಪಾಲಿಸಿನೇ ನಾವು ನೀರು ಬಿಡಬಾರ್ದು, ನಮ್ ನೀರು ನಮ್ಗೆ ಅಂತ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ಮೇಲೆ ಕಾವೇರಿ ನೀರು ಕಾವೇರಿ ನಮ್ಮ ಕರ್ನಾಟಕದಲ್ಲಿ ಹರಿತಾ ಇದೆ, ಅದ್ರ ಮೇಲೆ ನಮ್ಮ ಹಕ್ಕು, ಆದ್ರಿಂದ ನಾವು ನೀರನ್ನ ಬಿಡಬಾರ್ದು. ಇದು ನನ್ನ ಪಾಯಿಂಟು. ಆಲ್ ರೈಟ್, ಶಿವಾನಂದ್ ಅವರೇ ಧನ್ಯವಾದ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ಲೇಬಾರ್ದು. ಬಂಗಾರಪ್ಪರಂತೆ DK ಶಿವಕುಮಾರ್ ಕೂಡ ಸೆಡ್ಡು ಹೊಡಿಬೇಕು. ಚಾಮುಂಡಿ ಬೆಟ್ಟದಲ್ಲಿ ಬಿಜೆಪಿ MLC ಸಿಟಿ ರವಿ ಅವರ ಹೇಳಿಕೆ ಇದು. DK ಶಿವಕುಮಾರ್ ತಮಿಳುನಾಡು ವಾಟರ್ ಮ್ಯಾನ್ ಆಗಬಾರ್ದು. ರಾಜ್ಯದ ಹಿತವನ್ನ ಕಾಯಲು ನೀವು CM ಆಗಿದ್ದೀರಿ. ತಮಿಳುನಾಡಿನ ನಿಮ್ಮ ಮಿತ್ರ ಪಕ್ಷಕ್ಕೆ ವಾಸ್ತವವನ್ನು ಸ್ವಲ್ಪ ತಿಳಿಸಿ. ನಮಗೆ ನೀರಿಲ್ಲ, ಅವರಿಗೆ ಹೇಗೆ ಕೊಡಲು ಸಾಧ್ಯ? ಮೈಸೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಏನು ಹೇಳಿದ್ರು ಅಂತ ಕೇಳಿ. ನಮ್ಮ ಹಕ್ಕು ಅಂತ ಹೇಳಿದಿರಿ. ನಮ್ಮ KRSನ ಮೂಲದಿಂದ ನಾವೇನು ಕಾವೇರಿಯಿಂದ ನೀರು ಕೊಡ್ತೇವೆ, ಅದು ಕುಡಿಯೋ ನೀರಿಗೆ ಲಭ್ಯ ಎಷ್ಟಿದೆ? ಮುಖ್ಯಮಂತ್ರಿಗಳೇ ಬಾಯ್ಬಿಡಿ. ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಿರಿ. ನಮ್ಮ ಜನರಿಗೆ ನೀರು ಕೊಡದೆ ನೀವು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ನಮ್ಮ ಹಕ್ಕನ್ನು ಉಳಿಸಿದಂತೆ ಆಗುತ್ತೆ ಹೇಳಿ? ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದೇವೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿನ ವಾಟರ್ ಮ್ಯಾನ್ ನೀವಲ್ಲ. ವಾಟರ್ ಮ್ಯಾನ್ ಥರ ಟ್ರೀಟ್ ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶ ಕೊಡಬಾರ್ದು. ನೀವು ನಮ್ಮ ಮುಖ್ಯಮಂತ್ರಿ, ನಮ್ಮ ಜನರ ರಕ್ಷಣೆ ಮಾಡೋದು ಜವಾಬ್ದಾರಿ ನಿಮಗಿದೆ. ಮತ್ತು ನೀವು ಹಿಂದೆನೇ ಹೇಳಿದ್ರಿ ನಮ್ಮ ನೀರು ನಮ್ಮ ಹಕ್ಕು ಅಂತ. ನಮ್ಮ ನೀರು ಅದು ನಮ್ಮ ಹಕ್ಕು. ಆ ಹಕ್ಕಿನ ರಕ್ಷಣೆಗೆ ನೀವು ಮುಂಚೂಣಿಯಲ್ಲಿ ನಿಲ್ಲಿ, ನಿಮ್ಮ ಬಲಕ್ಕೆ ನಾವು ನಿಲ್ತೀವಿ. ನೀವು ನೀರು ಬಿಟ್ಟು ತಮಿಳುನಾಡಿನ ವಾಟರ್ ಮ್ಯಾನ್ ಥರ ಆಗಬೇಡಿ ಅನ್ನೋದೇ ನಮ್ಮ ಆಗ್ರಹಪೂರ್ವಕವಾಗಿರತಕ್ಕಂಥ ವಿನಂತಿ ಇದೆ. ಮಾತುಕತೆ ಆಡಲಿ. ಮಾತುಕತೆ, ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯೇ ಪರಿಹಾರ. ಅವ್ರಿಗೆ ತೋರಿಸ್ಬೇಕು ನಮ್ಮ ಜಲಾಶಯದ ಪರಿಸ್ಥಿತಿ ಏನಿದೆ, ಕುಡಿಯೋಕ್ಕೆ ನೀರು ಎಷ್ಟು ಬೇಕು, ಅವ್ರಿಗೆ ಮನವರಿಕೆ ಮಾಡೋ ಕೆಲಸ ಮಾಡಬೇಕು. ನಿಮ್ಮ ಮೆಟ್ಟೂರು ಜಲಾಶಯದಲ್ಲಿ ನೀರಿನ ಸ್ಟೋರೇಜ್ ಎಷ್ಟಿದೆ, ಇಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಅವ್ರಿಗೆ ಮನವರಿಕೆ ಮಾಡಲಿ. ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಇವ್ರದ್ದೇ ಇದೆ. ಮತ್ತು ಹೇಗಿದ್ದರೂ ಎರಡೂ ಪಕ್ಷಗಳು ಮಿತ್ರ ಪಕ್ಷಗಳು ರೈಟ್. ಈ 2 ತಿಂಗಳಿಂದಲೂ ಕೂಡ ಈ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇತ್ತು. ಇವಾಗ ಆಗುತ್ತೆ, ಆಮೇಲೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇತ್ತು. 3ರಿಂದ 4 ಬಾರಿ ದೆಹಲಿಗೆ ಹೋಗಿ ಬಂದರೂ ಕೂಡ ರಾಜ್ಯ ನಾಯಕರು ಫೈನಲ್ ಮಾಡೋದಕ್ಕೆ ಆಗಿರಲಿಲ್ಲ. ಈಗ ಕೊನೆಗೂ ಕೂಡ ಈ ಸಂಪುಟ ಸರ್ಕಸ್ಗೆ ತೆರೆ ಬೀಳುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಸುಸೂತ್ರವಾಗಿ ನಡೆದ್ರೆ ಸೋಮವಾರ ಪದಗ್ರಹಣ ಸಾಧ್ಯತೆ ಇದೆ. ಹೈಕಮಾಂಡ್ ಅಂಗಳಕ್ಕೆ ಸಂಪುಟ ಅಂತಿಮ ತೀರ್ಮಾನ. ರಾಜ್ಯ ನಾಯಕರ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ಅಭಿಪ್ರಾಯವನ್ನು ಪಡೆದು 3 ಪಟ್ಟಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆನಂತರ ಫೈನಲ್ ಪಟ್ಟಿ ನಾವು ಮಾಡಿ ಕಳಿಸ್ತೀವಿ ಅನ್ನುವಂಥದ್ದನ್ನು ಹೇಳಿ ಕಳುಹಿಸಿದ್ದಾರೆ. ವಾಪಸ್ ಆಗಿದ್ದಾರೆ ರಾಜ್ಯ ನಾಯಕರು. ಈಗ ಅದರ ಜೊತೆಯಲ್ಲಿ ಶಾಸಕರು ಯಾರೆಲ್ಲ ಹೋಗಿದ್ರು ಅವರೆಲ್ಲರೂ ಕೂಡ ರಾಜ್ಯಕ್ಕೆ ವಾಪಸ್ ಆಗಿದೆ. ಇನ್ನು ಉಳಿದಿರೋದು ಫೈನಲ್ ಪಟ್ಟಿ. ಸಚಿವರ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಆನಂತರ
ಈ ಅಭಿಪ್ರಾಯದ ಮೇಲೆ ಅಂತಿಮ ಪಟ್ಟಿಯನ್ನ ಸಿದ್ಧತೆ ಮಾಡಿಕೊಳ್ತಾರೆ ಹೈಕಮಾಂಡ್ ನಾಯಕರು. ಬಹುತೇಕ ಸೋಮವಾರ ಸಂಜೆ ನೂತನ ಸಚಿವರ ಪದಗ್ರಹಣ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ. ಹಾಗಾಗಿ ಲೋಕಭವನದಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೋಮವಾರ ಫೈನಲಿ ಸಂಜೆ ಅಷ್ಟೊತ್ತಿಗೆ ಸಚಿವರ ಪದಗ್ರಹಣ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಅಂದ್ರೆ ಸೋಮವಾರ ಪದಗ್ರಹಣ ಅಂತಂದ್ರೆ ನಾಳೆ ನಾಡಿದ್ರಲ್ಲಿ ಈ ಫೈನಲ್ ಪಟ್ಟಿ ಬರಬಹುದು ಅನ್ನುವಂಥ ನಿರೀಕ್ಷೆ ರಾಜ್ಯ ನಾಯಕರಲ್ಲಿ ಸದ್ಯಕ್ಕಿದೆ. ಕೊನೆಗೂ ಕೂಡ ಸಚಿವ ಸಂಪುಟ ಪ್ರಹಸನಕ್ಕೆ ತೆರೆ ಬಿದ್ದಂತಾಗಿದೆ. ಹೈಕಮಾಂಡ್ ಭೇಟಿಗೆ ತೆರಳಿದಂಥ ಶಾಸಕರು ಕೂಡ ಈಗ ವಾಪಸ್ ಆಗಿದ್ದಾರೆ. ದೆಹಲಿಯಿಂದ ಕಾಂಗ್ರೆಸ್ ಶಾಸಕರು ರಾಜ್ಯಕ್ಕೆ ವಾಪಸ್ ಮರಳಿದ್ದಾರೆ. ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ದೆಹಲಿಗೆ ಹೋದಂತಹ ಕಾಂಗ್ರೆಸ್ ಶಾಸಕರು ಅನೇಕ ದಿನಗಳ ಕಾಲ ಅಲ್ಲೇ ಇದ್ದು ಅಲ್ಲೇ ಲಾಬಿಯನ್ನ ನಡೆಸಿ ಈ ಬಾರಿ ತಮಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಇವರೆಲ್ಲರೂ ಕೂಡ ಶಾಸಕರು, ಇವರೆಲ್ಲರೂ ಕೂಡ ಈಗ ವಾಪಸ್ ಆಗಿದ್ದಾರೆ. ರಾಜ್ಯ ನಾಯಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿಕೊಂಡಿದ್ರು ಹೈಕಮಾಂಡ್ ನಾಯಕರು. ಯಾರಿಗೆ ಈ ಬಾರಿ ನೀಡಬೇಕು, ಯಾವ ಆಧಾರದ ಮೇಲೆ ನೀಡಬೇಕು, ಸಮುದಾಯವಾರು ಎಷ್ಟು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಕೊಟ್ಟಿಲ್ಲ, ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. ಏನಾದರೂ ಸಿಎಂ ಅವ್ರನ್ನ ಭೇಟಿ ಆಗಿದ್ರು? ಸಿಎಂ ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ದೀನಿ. ನಾನು ಭೇಟಿ ಆಗಿದೆ, ಸಚಿವ ಸ್ಥಾನ ಕೊಡಿ ಅಂತ ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ. ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಕಿರಿಯರ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಇದೆಯಾ ಅಂತ? ಮಹಿಳಾ ಕೋಟಾನೂ ಇದೆ, ಕಿರಿಯ ಕೋಟಾನೂ ಇದೆ ಅಂತ ನೋಡೋಣ ಏನಾಗುತ್ತೆ ಅಂತ. ಯಾಕೆ ಮೇಡಮ್ ಮರ್ಕೋಟೆ ಅಷ್ಟು ಭೇಟಿ ಕೊಡ್ತಾ ಹಾಗೇನಿಲ್ಲ, ನೋಡೋಣ. ಪಕ್ಷಕ್ಕೋಸ್ಕರ ತಾಯಿಯವರು ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವ್ರು ಮಾಡಿದಂಥ ಇವೆಲ್ಲ ತುಂಬ ಯೋಜನೆಗಳು ಸಾಕಷ್ಟು ಫಲ ಕೊಟ್ಟಿವೆ. ಅದೇ ರೀತಿಯಾಗಿ ನಿಮಗೂ ಒಂದು ಅವಕಾಶ ಸಿಗ್ಬೋದಾ ಅಂತ ಯೋಜನೆಗಳು? ಅಲ್ಲ, ಖಂಡಿತ ಅವಕಾಶ ಕೊಟ್ಟರೆ ಖಂಡಿತ ತಾಯಿಯವರು ಏನು ಕೆಲಸ ಮಾಡಿದ್ದಾರೆ ಅದರ ಅದನ್ನು ಒಂದು ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಖಂಡಿತ ಇಚ್ಛೆ ಇದೆ. ಡೆಲ್ಲಿ ಹೋಗಿದ್ವಿ, ನಿಮ್ಮ ಕ್ಷೇತ್ರದ ಜನತೆ ಎಲ್ಲ ಆಗಲೇ ಹರ್ಷ ವ್ಯಕ್ತಪಡಿಸ್ತಾವ್ರೆ ಸರ್. ನೋಡಿ ಸರ್, ಈಗ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗತ್ತೋ ಅನೌನ್ಸ್ ಆಗುತ್ತೆ. ಒಟ್ಟು ವಿಶ್ವಾಸದಿಂದ ಅಂತೂ ಇದ್ದೀನಿ. ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ ಇದು ಬರ್ತದೆ. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ. ಹೌದು ಹೌದೌದು. ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು, ನನ್ನ ಜಿಲ್ಲೆ ಹುನಗುಂದ ಮತಕ್ಷೇತ್ರ ವಿಶೇಷವಾಗಿ ಈಗಾಗಲೇ ಬಂದು ಬೆಂಗಳೂರಲ್ಲಿ ಠಿಕಾಣಿ ಕೂಡ ಹೂಡಿಬಿಟ್ಟಿದ್ದಾರೆ. ಅದೇ ಒಂದು ಆಸೆ ಭಾವ ನಿರೀಕ್ಷೆಯನ್ನು ಬಹಳ ವಿಶ್ವಾಸ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಾವು ಹೋಗಿದ್ದೀವಿ. ಈಗಾಗಲೇ ನಮ್ಮ ವರಿಷ್ಠರು, ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ KC ವೇಣುಗೋಪಾಲ್ ಸಾಹೇಬರು, ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ KPC ಅಧ್ಯಕ್ಷರಂತ ಹರಿಪ್ರಸಾದ್ ಅವರು ಈಗಾಗಲೇ ಇವತ್ತು ಸಾಯಂಕಾಲ ತಾನೇ ಮೀಟಿಂಗ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಎಲ್ಲರೂ ಕೂಡ ವಾಪಸ್ ಬಂದಿದ್ದಾಯ್ತು. ವಾಪಸ್ ಬರುವಾಗ ಫೈನಲ್ ಪಟ್ಟಿ ಜೊತೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು, ಆದರೆ ಆ ನಿರೀಕ್ಷೆ ಈ ಬಾರಿಯೂ ಕೂಡ ಹುಸಿಯಾಗಿದೆ. ಫೈನಲಿ ಯಾವಾಗ ಬರುತ್ತೆ ಫೈನಲ್ ಲಿಸ್ಟ್ ಅನ್ನೋ ಪ್ರಶ್ನೆ ಸದ್ಯಕ್ಕೆ ದೆಹಲಿಯಲ್ಲಿ ಏನೇನಾಯ್ತು, ಡೀಟೇಲ್ಸ್ ಏನಿದೆ? ಈ ಸದ್ಯದ ಮಟ್ಟಿಗೆ ದಿನಾಂಕಗಳನ್ನ ಮುಂದೂಡುವ ಅಥವಾ ಊಹೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿರಬಹುದು ಅನ್ನೋ ಒಂದು ಲೆಕ್ಕಾಚಾರ ಆರಂಭ ಆಗಿರೋದು. ಕಾರಣ ಏನಂದ್ರೆ, ಸುಮಾರು 15 ದಿನಗಳಿಂದ ಇವತ್ತು ಸಂಪುಟ ವಿಸ್ತರಣೆ ಆಗುತ್ತೆ, ನಾಳೆ ಪ್ರಮಾಣ ವಚನ ಆಗುತ್ತೆ, ನಾಡಿದ್ದಿನ ಒಳಗಡೆ ಎಲ್ಲ ಮುಗಿಯುತ್ತೆ ಅಂತ ದಿನಾಂಕಗಳನ್ನ ಮುಂದೂಡಲಾಗ್ತಾ ಇದೆ. ಕಾರಣಗಳನ್ನ ಕೊಟ್ಟಿದ್ದು ಹಲವಾರು ಇರ್ಬೋದು. ನೀಟ್ ಪರೀಕ್ಷೆ ಇರೋದು, ಅಥವಾ ಕಾಂಗ್ರೆಸ್ ಜನತಾ ಪಾರ್ಟಿ ಜೊತೆ ಸಪೋರ್ಟ್ ಮಾಡುವಂತದ್ದು ಇರ್ಬೋದು, ಅಥವಾ ಸಂಸತ್ ಆರಂಭ ಆಗಿರುವಂತ ಕಾರಣ ಇರ್ಬೋದು, ವಿಪಕ್ಷ ನಾಯಕರಾಗಿರೋದ್ರಿಂದ ಅಲ್ಲಿ ಗಟ್ಟಿಯಾಗಿ ಧ್ವನಿಯನ್ನ ನೀವು ಊರ್ಬೇಕಾಗುತ್ತೆ ಅನ್ನೋದಿರ್ಬೋದು. ಈ ರೀತಿ ಅನೇಕ ಕಾರಣಗಳನ್ನ ಹೈಕಮಾಂಡ್
ಕಡೆಯಿಂದ ಸಂದೇಶದಂತ ರಾಜ್ಯದ ನಾಯಕರು ಹೇಳ್ತಿದ್ರು. 3 ರಿಂದ 4 ಜನ ಶಾಸಕರು ಮಾತ್ರ ಈಗ ದೆಹಲಿಯಿಂದ ವಾಪಸ್ ಬಂದಿದ್ದಾರೆ. ಬಹುತೇಕ ಪಟ್ಟಿ ಫೈನಲ್ ಆಗೋಗಿದೆ, ನಮ್ಮ ಅಭಿಪ್ರಾಯವನ್ನ ತೆಗೆದುಕೊಂಡಿದ್ದಾರೆ. ಇನ್ನೇನಿದ್ರು ಕೂಡ ಅಲ್ಲಿ ಅಂತಿಮ ಆಗಿರುವಂತ ಪಟ್ಟಿಯನ್ನ ರಾಜ್ಯದ ನಾಯಕರಿಗೆ ತಿಳಿಸಿ ಅದಕ್ಕೆ ಪ್ರಮಾಣ ವಚನಕ್ಕೆ ದಿನಾಂಕವನ್ನು ನಿಗದಿಪಡಿಸೋದು ಅಂತ ಇಲ್ಲಿ ಬಂದಿರುವಂತ ನಾಯಕರು ತಿಳಿಸಿರುವಂತದ್ದು. ಆದ್ರೆ ಈ ಸದ್ಯ ಮಟ್ಟಿಗೆ ಗಮನಿಸಬೇಕಾಗಿರುವಂತ ಒಂದು ಅಂಶ ಏನು ಅಂದ್ರೆ, ಈ ಸೋಮವಾರ ಆದ್ರೂ ಅಚ್ಚರಿ ಇಲ್ಲ ಅನ್ನೋದು ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಕಾರಣ ಏನು ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡು 2 ತಿಂಗಳಾಗುತ್ತೆ 3ನೇ ತಾರೀಕಿಗೆ. ಆ 2ನೇ ತಿಂಗಳನ್ನ ಮಾರ್ಕ್ ಮಾಡೋದಕ್ಕೆ ಆವತ್ತೇ ಸಂಪುಟ ವಿಸ್ತರಣೆಯನ್ನ ಮಾಡ್ಲಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಆದ್ರೆ ಯಾವುದೇ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ನೀಡುವಲ್ಲಿ ಇಲ್ಲಿಯವರೆಗೂ ಸಫಲರಾಗಿಲ್ಲ. ಕಾರಣ ಏನಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಯಾರು ಕೂಡ ಪತ್ರಿಕಾ ಪ್ರಕಟಣೆ ಆಗಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿಲ್ಲ. ಇದೇ ದಿನಾಂಕದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತೀವಿ ಅಂತ. ಈ ಕಾರಣದಿಂದ ಪ್ರಾಬಬಲ್ ಗೇಮ್ ಮಾತ್ರ ಈಗ ನಡೀತಾ ಇರುವಂತದ್ದು. ಯಾವಾಗ ಆಗುತ್ತೆ ಅನ್ನೋದು ಪಟ್ಟಿ ಬಂದ ನಂತರವಷ್ಟೇ ಕನ್ಫರ್ಮ್ ಆಗುವಂತ ಸಾಧ್ಯತೆ ಇದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಡೀಟೇಲ್ಸ್ ಕೊಡ್ತೀವಿ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ. ಬೆಳಿಗ್ಗೆ 11 ಗಂಟೆಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಅನ್ನ ಈಗ ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಕರೆದಿದ್ದಾರೆ. ವಿಜಯ್ ಜೋಸೆಫ್ ಜೊತೆ ಚರ್ಚಿಸಬೇಕಾದಂಥ ಅಂಶಗಳ ಬಗ್ಗೆ ಮಾತುಕತೆ ಸಾಧ್ಯತೆ ಇದೆ. ಸದಿ ಹಿಂದೆ ಕೂಡ ನಾವು ನೋಡಿದ್ವಿ, ಗಣಿಗ ಅವರು ಕೂಡ ಹೇಳ್ತಾ ಇದ್ರು, ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಜಯಲಲಿತಾ ಅವರು, ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ದಿದ್ರಾಯಿತು, ಆ ಸಂದರ್ಭದಲ್ಲಿ ಮೀಟಿಂಗನ್ನು ಆಯೋಜನೆ ಮಾಡಿದ್ರು. ಅದು 3/4 ಗಂಟೆಗೆ ಮುಗಿದೋಯ್ತು. ನಾವು ಕೂಡ ನೀರು ಬಿಡಲ್ಲ ಅಂತ ಹೇಳಿದ್ವಿ. ಯಾಕಂದರೆ ಬರ ಪರಿಸ್ಥಿತಿ ಇದೆ, ಕುಡಿಯೋಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನೀರು ಹೇಗೆ ಬಿಡೋಕ್ಕೆ ಸಾಧ್ಯ ಅಂತ. ಸೊ ಈಗ ಇದೇ ಸಮಸ್ಯೆ ಎದುರಾಗಿದೆ ಕರ್ನಾಟಕದಲ್ಲಿ. ಕಳೆದ 30 ವರ್ಷಗಳ ನಂತರ ಅಂಥದ್ದೇ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು, ಬರದ ಪರಿಸ್ಥಿತಿ. ಇಲ್ಲಿ ಕೃಷಿ ಚಟುವಟಿಕೆ ಬಿಡಿ, ಕುಡಿಯೋಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯ ಅಂತ. ಅದರಲ್ಲೂ ಕೂಡ ವಿಜಯ್ ಜೋಸೆಫ್ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಒಂದಿಷ್ಟು ಮನವಿಗಳನ್ನು ಮಾಡಿಕೊಂಡಿದ್ರು. ಅವರು ಕೂಡ ಸರ್ವಪಕ್ಷದಲ್ಲಿ ಸಾಕಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ರು. ಜೊತೆಗೆ ನಮ್ಮಲ್ಲೂ ಕೂಡ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತ? ನಿಕೇಶ್, ಮೊದಲನೇದಾಗಿ ಕಾವೇರಿ ವಿಚಾರದಲ್ಲಿ ಈಗ CWRC ನೀಡಿರುವಂತಹ ಆದೇಶವನ್ನ ಧಿಕ್ಕರಿಸಿ CWMAಗೆ ಅಪೀಲ್ ಹೋಗಿದ್ರು ಕೂಡ CWRC ಆದೇಶವನ್ನೇ CWMA ಕೂಡ ಈಗ ಪುರಸ್ಕಾರ ಮಾಡಿರುವಂತದ್ದು. ಈ ವಿಚಾರವಾಗಿ ಸರ್ವಪಕ್ಷಗಳ ಸಭೆಯನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾನುವಾರ ಕರೆದಿರುವಂತದ್ದು. ಈ ವಿಚಾರದಲ್ಲಿ ಅಂದ್ರೆ ಕಾವೇರಿ ವಿಚಾರದಲ್ಲಿ ಮಾತ್ರ ರಾಜಕೀಯ ಮಾಡೋದು ಬೇಡ, ಯಾಕಂದ್ರೆ ಇದು ಪಕ್ಷಾತೀತವಾಗಿ ಎಲ್ರಿಗೂ ಬೇಕಾಗಿರುವಂತ ನೀರು, ರೈತರ ಅನುಕೂಲವನ್ನ ವಿಪಕ್ಷ ಹಾಗೂ ಆಡಳಿತ ಪಕ್ಷ ಇಬ್ರು ಕೂಡ ಮಾಡಬೇಕು ಅನ್ನೋ ನಿಲುವನ್ನ ತೆಗೆದುಕೊಂಡಿರುವಂತದ್ದು. ಈ ಕಾರಣದಿಂದ ಭಾನುವಾರದ ಸಭೆಯ ನಂತರ ಸೋಮವಾರದಂದು ವಿಜಯ್ ಜೋಸೆಫ್ ತಮಿಳುನಾಡಿನ ಮುಖ್ಯಮಂತ್ರಿ ವಿಧಾನಸೌಧಕ್ಕೆ ಬರುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಅದಕ್ಕೆ ಒಂದಿಷ್ಟು ಸಿದ್ಧತೆಯನ್ನು ಕೂಡ ವಿಧಾನಸೌಧದಲ್ಲಿ ಮಾಡಿಕೊಳ್ಳಲಾಗ್ತಿರುವಂತದ್ದು. ಸರ್ವ ಪಕ್ಷಗಳು ತೆಗೆದುಕೊಂಡಂತ ತೀರ್ಮಾನವನ್ನ ಆ ಒಂದು ಸಭೆಯಲ್ಲಿ ಆದಂತ ಒಂದು ಬಾಟಮ್ ಲೈನ್ ಏನಿರುತ್ತೆ, ಈ ವಿಚಾರವನ್ನ ತಮಿಳುನಾಡಿನ ಸಿಎಂ ಮುಂದೆ ಪ್ರಸ್ತಾಪ ಮಾಡಿ ಯಾವ ರೀತಿ ರಾಜ್ಯದ ಅಣೆಕಟ್ಟುಗಳಲ್ಲಿ ಇರುವಂತ ಡೆಡ್ ಸ್ಟೋರೇಜ್ ಹಂತವನ್ನ ತಲುಪಿರುವಂತ ವಿಚಾರವನ್ನ ತಿಳಿಸುವಂತದ್ದು ಮೊದಲನೇ ಕೆಲಸ ಆಗುತ್ತೆ. ಅದರ ಜೊತೆಗೆ ಸರ್ಕಾರದಿಂದ ಅಪೀಲ್ ಮಾಡಲಾಗಿತ್ತು, ಅಂದ್ರೆ ತಮಿಳುನಾಡು ಸರ್ಕಾರದಿಂದ ಪ್ರತಿನಿತ್ಯ 7,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ರಿಕ್ವೆಸ್ಟ್ ಮಾಡಲಾಗಿತ್ತು. ಅದಾದ ನಂತರ CWRC ಹಾಗೂ CWMA 3,500 ಕ್ಯೂಸೆಕ್ಸ್ ಬಿಡೋದಕ್ಕೆ ಕರ್ನಾಟಕಕ್ಕೆ ಸೂಚನೆ ಮಾಡಿತ್ತು. ಇಲ್ಲಿಗೆ ಮತ್ತೊಮ್ಮೆ ತಮಿಳುನಾಡು ಸರ್ಕಾರವೇ CWRCಗೆ ಮತ್ತೊಂದು ಮನವಿಯನ್ನ ಕೊಟ್ಟು
ಅವರು ಕೋರಿರುವಂತ 9,000 ಕ್ಯೂಸೆಕ್ಸ್ 7,000 ಕ್ಯೂಸೆಕ್ಸ್ ಬದಲಾಗಿ ಕೇವಲ 2,000 ಕ್ಯೂಸೆಕ್ಸ್ ಅನ್ನ ಕೋರಿದಂತ ಸಂದರ್ಭದಲ್ಲಿ ಅಥವಾ 1,000 ಕ್ಯೂಸೆಕ್ಸ್ ಅನ್ನ ಕೋರಿ ಅಂತ ಮನವಿಯನ್ನ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಮಾಡಬಹುದು. ಈ ಕಾರಣದಿಂದ ವಿಜಯರವರಿಗೆ ರಾಜ್ಯದಲ್ಲಿರುವಂತಹ ಬರಗಾಲದ ಪರಿಸ್ಥಿತಿಯನ್ನ ಗಮನಕ್ಕೆ ತಂದು ಈ ತಾತ್ಕಾಲಿಕವಾಗಿ ಯಾವ ಕಾರಣಕ್ಕೆ ತಮ್ಮ ಮನವಿಯನ್ನ ಬೇರೆ ರೀತಿಯಲ್ಲಿ CWRCಗೆ ಸಲ್ಲಿಸಬೇಕು ಅಂತ ಒತ್ತಡವನ್ನು ಹೇರುವಂತ ಕೆಲಸವನ್ನು ಕೂಡ ಮಾಡಬಹುದು. ಇದ್ರ ಜೊತೆಗೆ ಸರ್ವ ಪಕ್ಷಗಳಿಂದ ಯಾವ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿತ್ತು ಅದನ್ನು ಕೂಡ ವಿಜಯರವರಿಗೆ ತಿಳಿಸಿ ಮನದಟ್ಟು ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಇದಿಷ್ಟು ಕೂಡ ವಿಜಯರವರು ವಿಧಾನಸೌಧಕ್ಕೆ ಬಂದರೆ ಮಾತ್ರ ಆಗುವಂತ ನಿರೀಕ್ಷೆ ಇರುವಂತದ್ದು. ಪರೋಕ್ಷವಾಗಿ ಈಗಿರುವಂತ ವಿಚಾರವನ್ನ ನೋಡೋದಾಯ್ತು, ಈಗಿರುವಂತ ಪ್ರತಿಭಟನೆಯನ್ನ ನೋಡೋದಾಯ್ತು, ಈಗಿರುವಂತ ಕಾವನ್ನ ನಾವು ಗಮನಿಸಿದ್ರೆ ವಿಜಯರವರು ವಿಧಾನಸೌಧಕ್ಕೆ ಬರೋ ಬದಲಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನಾದರೂ ಸಭೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿರೋದು. ಬಟ್ ಕಾದ್ ನೋಡ್ಬೇಕಾಗುತ್ತೆ ಯಾವ ರೀತಿ ಈ ಒಂದು ಸಭೆ ವಿಧಾನಸೌಧದಲ್ಲಿ ನಡೆಯುತ್ತಾ ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ನಡೆಯುತ್ತಾ, ಯಾವುದೇ ಮಾದರಿಯಲ್ಲಿ ನಡೆದ್ರೂ ಕೂಡ ಇದಕ್ಕೆ ಯಾವ ರೀತಿಯಾದಂತ ಔಟ್ಕಮ್ ಬರುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.